ನಾನೇನ್ ಮಾಡಿದ್ದೆ? ಚಕ್ಕಂದ ಆಡ್ತೀಯಾ? ಹಲೋ ಹಲೋ ಅಮ್ಮ ಸತ್ತಾಗ ಯು ಆರ್ ನಥಿಂಗ್. ನಾನಿನ್ನು 9ನೇ ತರಗತಿಯಲ್ಲಿದ್ದೆ. I am gonna kill you. ಏನ್ ಸರ್ ಇಷ್ಟು ಬೇಗ ಇಟ್ಬಿಟ್ಟಿದ್ದೀರಾ? ಮನೆ ಕೆಲಸದವಳು ಇನ್ನೂ ಬಂದಿಲ್ಲ. ಅದ್ ಬಿಡಿ, ಮೊದಲು ಪೇಪರ್ ನೋಡಿ ಸರ್, ನಿಮ್ಗೊಂದೊಳ್ಳೆ ಸುದ್ದಿ ಇದೆ. ಚಿರಂತನ್ ಸಿಕ್ಕುತ್ತಾ? ಎಲ್ಲಿದ್ದಾನೆ? ಕರಿ ಚಿರು. ಶುರು ಆಯ್ತಪ್ಪ ಇವ್ರದ್ದು. ಯಾವಾಗ್ಲೂ ಚಿರು ಚಿರಂತನ್ ಅಂತ ಕನ್ವರ್ಸ್ತಾ ಇರ್ತಾರೆ. ನನಗೆ ತಲೆ ಕೆಡುತ್ತೆ. ಯಾರೋ ಯಾರೋ ನೀನು? ಹೇಳು, ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಗೊತ್ತಾಯ್ತು ಗೊತ್ತಾಯ್ತು. ನಿನ್ನ ಅವನೇ ತಾನೆ ಇಲ್ಲಿ ಕಳಿಸಿರೋದು ನನ್ನನ್ನು ಕೊಲ್ಲೋದಿಕ್ಕೆ. ಹೇಳೋ, ಯಾರು ನೀನು? ಸರ್ ಸಮಾಧಾನ ಮಾಡ್ಕೊಳ್ಳಿ ಸರ್, ನಾನು ಹೇಳೋದು ಕೇಳಿ. ನಾನು ಯಾಕೆ ಸರ್ ನಿಮ್ಮನ್ನ ಕೊಲ್ಲಿ? ಮೊದಲು ಪೇಪರ್ ನೋಡಿ ಸರ್, ನಿಮ್ಗೊಂದೊಳ್ಳೆ ಸುದ್ದಿ ಇದೆ. ಏನಂತ? ನನಗೆ ಅವನ್ ಕಂಡ್ರೆ ತುಂಬಾ ಪ್ರೀತಿ, ಆದ್ರೆ ಅವನಿಗೆ ನನ್ನ ಮೇಲೆ ಹೊಟ್ಟೆ ಉರಿ. ಅದಕ್ಕೆ ನನ್ನ ಬಗ್ಗೆ ಕೆಟ್ಟದಾಗಿ ಏನೇನೋ ಬರ್ತಿರ್ತಾನೆ. ಯಾಕೋ ಯಾಕೋ ಮಗನೇ ನನ್ನ ಮೇಲೆ ನಿನಗೆ ಇಷ್ಟೊಂದು ಸಿಟ್ಟು? ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರು ಗೆಲ್ಲುವೋ? ನನ್ನ ನಿನ್ನ ಮೇಲೆ ಒಂದು ಚೂರು ಪ್ರೀತಿ ಮೇಲೆ ಚಿರು, ನನ್ನ ಬಿಟ್ಟು ಹೋಗ್ಬೇಕು. ಸರ್ ನಾನು ಹೇಳೋದು ಕೇಳಿ ಸರ್, ಸಮಾಧಾನ ಮಾಡ್ಕೊಳ್ಳಿ ಸರ್. ನಾನು ನಿಮ್ಮ ಮಗ ಚಿರಂತನಲ್ಲ ಸರ್. ಮೊದಲು ಬನ್ನಿ ಸರ್, ಮೇಲ್ಗಡೆ ಕುಂತ್ಕೊಳ್ಳಿ. ಬನ್ನಿ ಸರ್. ನೀನಲ್ವಾ? ಅಲ್ಲ ಸರ್, ಬನ್ನಿ. ನನ್ನ ಕೈಲಿ ಇವ್ರನ್ನ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇಲ್ಲ. ಈ ಮನೆ ಕೆಲಸದವಳು ಇಷ್ಟೊತ್ತಾದ್ರೂ ಬಂದಿಲ್ಲ. ಅವಳು ಇದ್ದಿದ್ರೆ ಮ್ಯಾನೇಜ್ ಆದ್ರೂ ಮಾಡ್ತಾ ಇದ್ರು. ಫೋನು ಅಲ್ಲಿ. ಹಲೋ, ಯಾರು? ಹೊಡಿಲಿ. ಚಿರುನಾ? ಹಲೋ ಚಿರು, ನಾನು ನಿನ್ನಪ್ಪ ಪ್ರಭು ದೇವರ ಮನೆ. ಏ ಪ್ರಭು, ನಾನ್ ಕಣೋ, ಹೀಗೆ ಮಾತಾಡ್ತಿದ್ದೀನಿ. ಹೀಗೆ ಚಿರು ಸಿಕ್ಕಿದ್ದ? ಪ್ಲೀಸ್ ಅವನನ್ನ ಬೇಗ ಕರ್ಕೊಂಡು ಬಾರೋ. ಹೀಗೆ ನಿನಗೊಂದು ಸಂತೋಷ ಸುದ್ದಿ. ಎನಿವೆ, ಕಂಗ್ರಾಚುಲೇಷನ್, ನಿನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆಗಿದೆ. ಹೌದಾ? 5 ನಿಮಿಷದಲ್ಲಿ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಸರಿ ಸರಿ, ಈ ಸುದ್ದಿನ ಚಿರಂತನಿಗೆ ಹೇಳ್ಬೇಡ. ಗೊತ್ತಾ? ಇದು ಗೊತ್ತಾದ್ರೆ ಅವನು ಹೊಟ್ಟೆ ಉಟ್ಕೊಂಡು ಒದ್ದಾಡಿ ಸಾಯ್ತಾನೆ. ಹೇಳ್ಬೇಡ. ಓಕೆ, ಎನಿವೆ, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ಬಾಯ್ ಬಾಯ್. ಬಂದ ನನಗೆ ಒಂದು ಒಳ್ಳೆ ಪಾರ್ಕ ಪೆನ್ ತಗೊಂಬ, ಹಾಗೆ ಸ್ವೀಟ್ಸು ತಗೊಂಬ. ಆಯ್ತು ಆಯ್ತು, ತರ್ತೀನಿ. ಬಾಯ್ ಬಾಯ್ ಬಾಯ್. ಏಯ್, ನಿನಗೆ ಗೊತ್ತಾ, ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದ್ದಾರಂತೆ. ಅದನ್ನೇ ಸರ್ ನಾನು ಹೇಳೋದಕ್ಕೆ ಬಂದಿದ್ದು. ಹೌದಾ? ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ನೋಡು, ಪ್ರಶಸ್ತಿ ಸಮಾರಂಭಕ್ಕೆ ನೀನು ನನ್ನ ಜೊತೆ ಬರಲೇಬೇಕು. ಆದ್ರೆ ಈ ತರ ಬಟ್ಟೆ ಎಲ್ಲ ಹಾಕೋಬಾರ್ದು, ಒಳ್ಳೆ ಸೂಟ್ ಹಾಕೋಬೇಕು. ಆಯ್ತಾ? ಬರ್ತೀಯ ತಾನೆ? ಖಂಡಿತ ಬರ್ಬೇಕು ಚಿರು. ಅಯ್ಯೋ, ಬರ್ತೀನಿ ಬಿಡಿ ಸರ್. ಗುಡ್ ಬಾಯ್. ಈಗಲೇ ದೆಹಲಿಗೆ 3 ಏರ್ ಟಿಕೆಟ್ ನ ಬುಕ್ ಮಾಡ್ಬಿಡು. ನನಗೊಂದು, ನಿನ್ಗೊಂದು, ಪೀಕೆಗೊಂದು. ಸರ್ ನಾನು ಹೇಳೋದು ಕೇಳಿ ಸರ್, ನಾನು ನಿಮ್ಮ ಮಗ ಅಲ್ಲ. ನಾನು ಸೈಮನ್ ಡಿಸೋದ. ಟ್ಯಾಬ್ಲೆಟ್ ಹಾಲು ತಗೊಂಡು ಬರ್ತೀನಿ, ಟ್ಯಾಬ್ಲೆಟ್ಸ್ ತಗೊಳ್ಳೋ ಅಂತ ಹೇಳಿ ಸರ್. ಏನು ಬೇಡ, ಬೈಲಿ. ನೀನು ಇದು ಅಲ್ವಾ? ಅಲ್ಲ ಸರ್. ಮತ್ ಯಾರು? ಸರ್ ನಾನು ನರ್ಸು. ನಿನ್ನನ್ನು ಇಲ್ಲಿ ಕಳ್ಸಿದ್ ಯಾರು? ನೀವೆಲ್ಲ ಸುಳ್ಳು ಹೇಳ್ತಿದ್ರಿ. ಅವನನ್ನು ಎಲ್ಲ ಬಚ್ಚಿಟ್ಟಿದ್ದೀರಿ. ಇಲ್ಲ, ನಾನೇ ಹೋಗಿ ಅವನು ಎಲ್ಲೇ ಇದ್ರು ಹುಡುಕಿ ಕರ್ಕೊಂಡು ಬರ್ತೀನಿ. ಹೋಗಿ ನನ್ನ ಕಾರ್ ಕೀ ತಗೊಂಬ, ನಾನು ಬಟ್ಟೆ ಹಾಕೊಂಡು ಬರ್ತೀನಿ. ನಿಂತ್ಕೊಳ್ಳಿ ಸರ್, ಹಾಲು ತಗೊಂಡು ಬರ್ತೀನಿ ಇರಿ ಸರ್. ನನ್ನ ಕಾರ್ ಕೀ ತಗೊಂಬ, ನಿಂತ್ಕೊಳ್ಳಿ ಸರ್. ಹಾಕೊಂಡು ಬರ್ತೀನಿ. ಯಾಕಾದ್ರೂ ಕಳ್ಸೋದ್ರಪ್ಪ? ಯಾರೋ ದೊಡ್ಡ ಮನುಷ್ಯ ರೈಟರ್ ಅಂತ ಬಂದು ಸೇರ್ಕೊಂಡ್ರೆ ಈ ಅಪ್ಪನೋ ಅಪ್ಪ. ನಾನು ತುಂಬಾ ಪೇಷಂಟ್ಗಳನ್ನ ನೋಡಿದ್ದೀನಿ, ಆದ್ರೆ ಈ ವಯ್ಯ ಅಂತೂ ವಿಚಿತ್ರ. ಯಾವಾಗ್ಲೂ ಅದು ಯಾರನ್ನೋ ಚಿರಂತನ್ ಅಂತ ಕನ್ವರ್ಸ್ತಾ ಇರ್ತಾರೆ. ನಾನು ಹೇಳೋ ಯಾವ ಮಾತು ನೀವು ಕೇಳಿಸ್ಕೊಳ್ಳೋದೇ ಇಲ್ಲ.
ಖ್ಯಾತ ಲೇಖಕ ಪ್ರಭು ದೇವರಮನಿಯವರಿಗೆ ಈ ವರ್ಷದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಒಳ್ಳೆ ಬರಹಗಾರರೇ, ಆದರೆ ಸ್ವಲ್ಪ ಲೂಸು. ಯಾವಾಗಲೂ ಏನಾದರೂ ಬರೀತಾ ಇರ್ತಾರೆ. PK ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವು ಫ್ರೀ ಇದ್ದಾಗ ತುಂಬ ಬುಕ್ಗಳು ಬರ್ತಿದ್ದಾರೆ, ಯಾವ್ದಾದ್ರು ಓದು ಅಂತ. ಯಾವ್ದಾದ್ರು ಓದ್ ನೋಡೋಣ. ಕಾಣದ ಕುದುರೆ. ರಚನೆ ಪ್ರಭು ದೇವರಮನಿ. ಪ್ರಕಟಣೆ 1982. ಯಾವ ಕುದುರೆ ಹೇಳ್ತೀನಿ. ರತಿ ಎಂದರೆ ಕೇವಲ ದೇಹದ ಸೇತುವೆಯಲ್ಲ, ಎರಡು ಮನಗಳ ನಿಶ್ಶಬ್ದ ಒಪ್ಪಂದ, ಸ್ಪರ್ಶದಲ್ಲಿ ಹುಟ್ಟುವ ವಿಶ್ವಾಸದ ಉಸಿರು, ಪ್ರೀತಿಯ ಗಾಢತೆಯಲ್ಲಿ ಅರಳುವ ಆತ್ಮ ಸಂಗಮ. ತೆರೆಯಲೇಬೇಡ ತರುಣಿ ಅರ್ಧ ಮುಚ್ಚಿದ್ದ ಕಣ್ಣನ್ನು, ಹಸಿವು ತಾಳದ ಹೊರಟ ನಾನು, ಕೊಂಚ ಸಹಿಸಿಕೋ ನನ್ನನ್ನು. ಪ್ರತಿ ಸ್ಪರ್ಶದಲ್ಲೂ ಮೋಹ ಆರಾಧನೆ, ಮೋಹ ವ್ಯಾಯಾಮಕ್ಕೆ ನಿನ್ನ ದೇಹ ಮಾಯಾಲಾಪನೆ. ಓಹೋ, ಮುದ್ಕ ಒಳ್ಳೆ ರಸಿಕನೆ. ಅದ್ ಯಾರು ನೋಡ್ಬಾರ್ದ್ರೋ ಏನು. ಮರದ ಕೆಳಗೆ ನಿಂತಿದ್ದ ಯುವತಿ ನೆನೆದಳು ಮಳೆಯಲ್ಲಿ. ತೆಳು ಶ್ವೇತ ಬಟ್ಟೆಯಲ್ಲಿ ಅವಳ ದೇಹದ ಸೌಂದರ್ಯ ಅರೆ ಪಾರದರ್ಶಕವಾಗಿ ಕಾಣುತ್ತಿತ್ತು. ಬ್ರಹ್ಮಚಾರಿಗೆ ಅವಳ ಮೇಲೆ ಕನಿಕರ ಮೂಡಿ ಅವಳ ಸಮೀಪಕ್ಕೆ ಹೋಗಿ ಹೋಗಿ ಏನ್ ಮಾಡ್ತಿದ್ನಪ್ಪ, ಹೋಗಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹೇಗಿದೆಯಾ ಸೈಮನ್? ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ ಸರ್? ಆರಾಮಾಗಿದ್ದೀವಿ. ಯಾಕಾದ್ರೂ ಇಲ್ಲಿ ಕಳ್ಸಿದ್ರಿ ಸರ್? ಯಾವಾಗ್ಲೂ ಇವರು ಚಿರಂತನಂತ ಕರ್ವಸ್ತಾ ಇರ್ತಾರಲ್ಲ, ಯಾರು ಸರ್ ಆ ಚಿರಂತ? ಅದೊಂದು ದೊಡ್ಡ ಕತೆ, ನಿನ್ಗೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಎಲ್ಲಿ ಪ್ರಭು ಎಲ್ಲಿ? ಸರ್ ಅವರು ಇತ್ಲ ಕಡೆ ಹೋಗಿದ್ದಾರೆ. ಮನೆ ಕೆಲಸಗಳು ಬಂದಿಲ್ವಾ? ಸರ್ ಇಷ್ಟೊತ್ತಾದ್ರೂ ಆ ಮನೆ ಕೆಲಸದವ್ರು ಬಂದಿಲ್ಲ ಸರ್. ಸೈಮನ್, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಪ್ರಭು ನಾವು ಒಬ್ಬನೇ ಬಿಡಬಾರ್ದು ಅಂತ. ಎಲ್ಲಿದ್ದಾನೆ? ರೆಡಿ ತೋರಿಸು. ಸರ್ ಅವರು ನನ್ನ ಮಾತನ್ನ ಕೇಳೋದೇ ಇಲ್ಲ. ರಾತ್ರಿ ಕೂಡ ಅವ್ರು ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಸರ್. ಬನ್ನಿ ಸರ್, ಅವ್ರು ನಿಮ್ಮ ಮಾತನಾದ್ರೂ ಕೇಳ್ಬೋದು. ಟ್ಯಾಬ್ಲೆಟ್ಸ್ ಕೊಡೋ, ಬನ್ನಿ. ಪ್ರಭು, ಏ ಪ್ರಭು. ಇರೋ ಚಿರಂತನ್, ಯಾಕಿರ್ತಿದ್ಯಾ? ಎಷ್ಟು ಸಲ ಹೇಳಿಲ್ಲ ನನ್ನ ರೈಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಕುಡಿಬೇಡ ಅಂತ. ಕುಡ್ದೆ ಏನಿವಾಗ? ಗ್ಲಾಸು, ಲೋಟ, ತಟ್ಟೆ, ಬಾಟ್ಲು ಎಲ್ಲ ಇಲ್ಲ ಬಿದ್ದಿವೆ. ಇದನ್ನೆಲ್ಲ ತೆಗಿಬೇಕಲ್ವಾ? ಮಂಗ್ಲ ಬಂದು ಕ್ಲೀನ್ ಮಾಡ್ತಾರೆ ಬಿಡು. 3 ಕಾಸು ಸಂಪಾದನೆ ಮಾಡೋ ಯೋಗ್ಯತೆ ಇದ್ದಿದ್ರು ಈ ಧಿಮಾಕಿಗೇನು ಕಡಿಮೆ ಇಲ್ಲ. ಇವತ್ತೇನು ಸ್ನಾನ ಮಾಡ್ತಾ ಇದ್ದೀನಿ, ಹಾಗೆ ಬಂದು ಎಲ್ಲ ಕ್ಲೀನ್ ಮಾಡ್ಬಿಡ. ಅಯೋಗ್ಯ, ನಿನ್ನಿಂದ ಮನೆಯಲ್ಲಿ ನೆಮ್ಮದಿನೇ ಇಲ್ಲ. ಸೌಂಡ್ ಸಾಕ? ಎಲ್ಲರ ದುಃಖಕ್ಕೆ ಹೆಗಲಾಗುವ ವ್ಯಕ್ತಿ
ತನ್ನ ದುಃಖದಲ್ಲಿ ಏಕಾಂಗಿ. ಕಾಂಕ್ರೀಟ್ ಕಟ್ಟಡಗಳ ಕಾನನದ ಮಧ್ಯೆ ಮಲೆನಾಡಿನ ಮುಗ್ಧ ದಾರಿ ತಪ್ಪಿ ಪರಿತಪ್ಪಿಸುತ್ತಿದ್ದಾನೆ. ದಾರಿ ಯಾವುದಯ್ಯ ಅವನೂರಿಗೆ? ಎಲ್ಲೆಲ್ಲೂ ಹಲ್ಕಾ ಜನ. ನನ್ನೊಳಗು ಖ್ಯಾತ ಲೇಖಕರು ಮಗ್ನರಾಗಿ ಬರೀತಿದ್ದಾರೆ. ನೀನ್ ಬರೆಯೋದು ನಿಲ್ಸಿ ಆರಾಮಾಗಿದ್ರೆ ಒಳ್ಳೇದು. ಹೌದಾ? ಬರ್ದು ರೀತಿ ಹಾಳೆ ವೇಸ್ಟ್ ಮಾಡೋದ್ರ ಬದಲು ಅದೆಲ್ಲ ಚುಮ್ಮರಂಗಲ್ಲಿ ಕೊಡು, ಅವನ್ಗಾದ್ರೂ ಖಂಡಿತ ಯೂಸ್ ಆಗುತ್ತೆ. ಆಮೇಲೆ ನಾ ಹೇಳೋದು ಕೇಳು, ನೀನ್ ಬರೆಯೋದು ನಿಲ್ಸು. ಇತ್ತೀಚಿನ ನಿನ್ನ ಕೃತಿಗಳನ್ನ ನಾಯಿ ಕೂಡ ಮುಗಿಸ್ತಾ ಇಲ್ಲ. ಬೇಡ. ಖ್ಯಾತ ಲೇಖಕ ಪ್ರಭು ದೇವರ ಮನೆಯವರೇ, ನಿಮ್ಮೊಂದು ಹೆಸರಿದೆ, ಓದುಗ ವರ್ಗವಿದೆ, ದುರದೃಷ್ಟಕ್ಕೆ ದೇಶ ತುಂಬ ಗುರುತಿಸ್ಕೊಂಡಿದ್ಯಾ. ಇನ್ನೊಂದು 2 ವರ್ಷದಲ್ಲಿ ಅಕಾಡೆಮಿಯಿಂದ ಪ್ರಶಸ್ತಿ ಕೂಡ ಬರ್ಬೋದು. ನಿರಂತರ ಬರಹಗಾರ ಅಂತೇನಲ್ಲ, ಮತ್ತೆ ಈಗ ಸೋತು ಕೂತಿರುವ ಮೋದಿ ಕುದುರೆ ಅಂತ. ಇಲ್ಲ, ಇನ್ನು ಬೊಗಳೋ ಬಾಯಿ ಮುಚ್ಚೋಕೆ. ಅಕಸ್ಮಾತ್ ನಿನ್ಗೆ ಏನಾದ್ರು ಪ್ರಶಸ್ತಿ ಬಂದ್ರೆ ನಿನ್ನ ದರಿದ್ರ ಬರಹಗಳು ಜನಪ್ರಿಯವಾಗುತ್ತೆ. ಆಗ ಪ್ರಪಂಚದ ಎಲ್ಲ ಅನುವಾದಕರು ವಿಮರ್ಶಕರು ನಿನ್ನ ಹಿಂದೆ ಬಿಡ್ತಾರೆ. ಬೀಳಿ. ಒಳ್ಳೇದೆ. ಒಳ್ಳೇದೆ. ಗೊತ್ತಾಗುತ್ತೆ ನೀನೆಂತ ಭೂಸ ಸಾಹಿತಿ, ತಿಪ್ಪೆ ಗುಂಡಿ ಅಂತ. ಇಲ್ಲ, ನಾನೇ ಸಾಬೀತು ಮಾಡ್ತೀನಿ. ಲೋ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಾಗಿನೇ ಒಂದು ಹೊಸ ನಾಟಕ ಬರಿತಾ ಇದ್ದೀನಿ. ಏನಿವಾಗ ನಿನಗೆ ಹೊಟ್ಟೆ ಹುರಿನ? ನೆನಪಿರ್ಲಿ ಮಗನೇ, ನೀನು ಹಾಕಿರೋ ಬಟ್ಟೆ, ತಿನ್ನೋ ಅನ್ನದಿಂದ ನಿನ್ನ ಸಿಗರೇಟಿನವರೆಗೂ ಈ ನನ್ನ ಜನಪ್ರಿಯತೆಯ ದುಡ್ಡೇ ಇರೋದು. ಈ ಮನೆನೂ ಕೂಡ ಅದರದ್ದೇ ಅಲ್ಲೋ. ನನ್ನನ್ನು ಹೀಗೆ ಹೀಯಾಳಿಸೋದ್ರಿಂದ ನಿನಗೇನು ಸಿಗುತ್ತೆ? ನಾನು ದೊಡ್ಡ ಲೇಖಕ ಹೋಗ್ತೀನಿ ಅಂತ ಇರೋ ಕೆಲಸ ಬಿಟ್ಟು 6 ತಿಂಗಳಾಯ್ತು. ನನ್ನ ಹೆಸರಿನ ಮೇಲೆ ನಿನ್ನ ಬದುಕನ್ನು ರೂಪಿಸ್ಕೋ. ನನಗೂ ನನ್ನ ಚಿಂತನೆಗಳಿಗೆ ವಾರಸುದಾರ ಬೇಕು. ಆದರೆ ನಿನ್ನಂಥ ದಡ್ಡನಿಗೆ ವಾರಸುದಾರಿಕೆ ಕೊಡೋಕ್ಕೆ ಭಯ. ಒಂದಂತೂ ಸತ್ಯ, ನಾನು ಏರಿದ ಎತ್ತರಕ್ಕೆ ನೀನು ತಿಪ್ಪರ್ಲಾಗ ಹಾಕಿದ್ರು ಏರೋಕ್ಕಾಗೋದಿಲ್ಲ. ಅದು ಜನಪ್ರಿಯತೆ ಎತ್ತರವೂ ಹೌದು, ಬೌದ್ಧಿಕ ಎತ್ತರವೂ ಹೌದು. ಯಾವ ಎತ್ತರ? ಕಾಪಿನ ಅರ್ಬನ್ ಪ್ಲೇಸ್ ಅಂತ ಬರ್ದಿಯಲ್ಲ ಅದ್ರದ್ದ? ಅದ್ಯಾರೋ ಕಾರ್ಪೊರೇಟ್ ಐಕನ್ನ ದೊಡ್ಡ ದೇಶೋದ್ಧಾರಕ ಅಂತ ಹೊಗಳಿ ಬರೆದು ದುಡ್ಡು ವಸೂಲಿ ಮಾಡ್ದಿಯಲ್ಲ, ಆ ಎತ್ತರನ? ಯಾರ್ಯಾರೋ ಸಿನಿಮಾ ನಟಿಯರನ್ನ ಆ ರಾಜಕೀಯ ನಾಯಕರ ಜೊತೆ ಸೇರಿಸಿ ಕೆಟ್ಟ ಬರ್ದಿಯಲ್ಲ, ಆ ಎತ್ತರನ? ನಿಮ್ ತೇಳಿಗೋಸ್ಕರ ಜನರನ್ನ ಆ ಪಂಥ ಈ ಪಂಥ ಅಂತ ಡಿವೈಡ್ ಮಾಡಿಟ್ಟಿದ್ದೀರಲ್ಲ, ಆ ಎತ್ತರನ? ಎತ್ತರ ಅಂತೆ ಎತ್ತರ. ಹಣಕ್ಕಾಗಿ ಜನಪ್ರಿಯತೆಗಾಗಿ ಬಟ್ಟೆ ಬಿಚ್ಚಿ ಬೆತ್ತಲಾಗಿ ನಿಲ್ಲೋದಕ್ಕೂ ಹೇಸದಂತ ಎತ್ತರ ನಿಂದು. 1 ಮಿಲಿಯನ್ ಕಾಪಿ ಸೇಲ್ ಆಯ್ತು. ನೆನಪಿರ್ಲಿ ಕಂದ, ನಿನ್ನ ಮೊದಲ ಪುಸ್ತಕದ ಅಷ್ಟೂ ಪ್ರತಿಗಳು ಮಹಡಿ ಮೇಲೆ ಧೂಳು ತಿಂತ ಬಿದ್ದಿದೆ. ಅದಕ್ಕೆ ನಾನು ಹಾಕಿದ ದುಡ್ಡಲ್ಲಿ 1 ನಯಾ ಪೈಸನೂ ವಾಪಸ್ ಆಗಲಿಲ್ಲ. ಅವನ್ನೆಲ್ಲ ತೂಕಕ್ಕೆ ಹಾಕಿ ನೀನೇ ಹೇಳದಿಲ್ಲ, ಆ ಚುರುಮುರಿ ಅವನಿಗೆ ಕೊಟ್ಬಿಡು. ನಿನ್ನ ಸಿಗರೆಟ್ಗಾದ್ರೂ ಆಗುತ್ತೆ. ಸರಿ, ಮುಂದುವರ್ಸು. ನಿನ್ನ ಗಂಭೀರವಾಗಿ ತೆಗೆದುಕೊಂಡಿರೋ ಸಾಹಿತ್ಯ ವಲಯ ಈಗ ನಿನ್ನ ಜೋಕರ್ ತರ ನೋಡ್ತಾ ಇದೆ. ನೋಡ್ಲಿ, ಒಳ್ಳೇದು. ನಿನ್ನ ಪೊಲಿಟಿಕಲ್ ಆದ್ಯತೆಗಳನ್ನ ಪುಸ್ತಕದಲ್ಲಿ ಬರ್ದು ಪಾಂಪ್ಲೆಂಟ್ ರೀತಿ ಹಂಚ್ತಾ ಇದ್ರೆ ನಿನಗೆ ಬೆಲೆ ಇರಲ್ಲ. ನನ್ನ ಕೃತಿಗಳಿಗೆ ಒಂದಲ್ಲ ಒಂದು ದಿನ ಬೆಲೆ ಬಂದೇ ಬರುತ್ತೆ. ಹೌದಾ? ನೆನಪಿರ್ಲಿ ಮಗನೇ, ನನಗೆ ಬೆಲೆ ಬಂದಾದ ಮೇಲೇನೆ ನಾನು ಈ ಪಾಂಪ್ಲೆಂಟ್ ಬರೆಯೋಕ್ಕೆ ಶುರು ಮಾಡಿದ್ದು. ನಿನಗೆ ಬೆಲೆಯೂ ಇಲ್ಲ, ಒಂದು ನೆಲೆಯೂ ಇಲ್ಲ. ಅದು ನಿನ್ ಭ್ರಮೆ. ಕಾಫಿ ಕುಡಿ, ತಣ್ಣಗಾಗುತ್ತೆ. ಹಾಂ,
ಯಜಮಾನ್ರೆ ನಾ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ. ಬಾರೋ ಇಲ್ಲಿ. ನೋಡೋ, ನನ್ನ ಮುಖ ನೋಡೋ. ಯಾಕೋ ನನ್ನ ಮೇಲೆ ನಿನಗೆ ಇಷ್ಟೊಂದು ಸಿಟ್ಟು? ಹಾಂ, ನಾನೇನು ಮಾಡಬಾರ್ದು ತಪ್ಪು ಮಾಡಿದೆ? ನಾನು ಚಿಕ್ಕಂದಿನಲ್ಲಿ ಪಟ್ಟ ಪಾಡಿನ ಕಾಲ ಭಾಗ ನೀನು ಕಂಡಿಲ್ಲ. ತಾಯಿ ಇಲ್ಲದ ತಬ್ಬಲಿ ಅಂತ ತುಂಬ ತುಂಬ ಮುದ್ದಿನಿಂದ ಸಾಕ್ದೆ. ಬಹುಶಃ ಅದೇ ದಿನಕ್ಕೆ ತೊಂದರೆ ಆಗ್ತಿದೆ ಅನಿಸುತ್ತೆ. ಇಲ್ಲಿ ಕೇಳೋ, ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರು ಇಲ್ವೋ? ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ವೇನೋ? ಹೆಚ್ಚಂದರೆ ನಾನು ಇನ್ನೊಂದು 8-10 ವರ್ಷ ಬದುಕಿದ್ಬೋದು ಅಷ್ಟೇ. ನನಗೆ ಆಸೆ ಕನಸುಗಳು ಅಂತ ಯಾವುದು ಉಳಿದಿಲ್ವೋ? ಸುಳ್ಳು. ಸುಳ್ಳು. ಪ್ರಸ್ತುತರ ಭಯ ಕಾಡ್ತಾ ಇದ್ದೀನಿ. ಅವರ 3rd ಕ್ಲಾಸ್ ಓದುಗರು ಅವ್ರ ಹೆಸರನ್ನ ಕೆಡಿಸ್ತಾರೆ ಅನ್ನೋ ಭಯ, ಅದು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಓದುಗರಾದ್ರು ಯಾರು? ರಾಜಕೀಯ ಪುಡಾರಿಗಳ ಹಿಂದೆ 100 ರೂಪಾಯಿ ತಗೊಂಡು ಚಿತ್ರಾನ್ನ ತಿಂಡಿ ಕೊಡ್ತಾರಲ್ಲ, ಅಂತದ್ದೇ ಜನ. ಅವರು ಮನುಷ್ಯರೇ ಮನುಷ್ಯರೇ. ಅವ್ರಿಗೆ ನೀನ್ ಸಾಹಿತ್ಯ ಅರ್ಥ ಆಗಿದೆ ಅನ್ಕೊಂಡಿದ್ಯಾ? ಅವ್ರಿಗೆ ನಿನ್ನಪ್ಪ ಪಾಂಪ್ಲೆಟ್ ಬಾಯ್ ಅಷ್ಟೇ, ಆ ಮಟ್ಟದಲ್ಲೇ ಗುರುತಿಸ್ತಾರೆ ನಿನ್ನ. ನಿನ್ನ ಮೊದಲಿನ ಬರಹಗಳನ್ನ ನೀನೇ ಒಂದ್ಸರ್ತಿ ಓದ್ ನೋಡು. ಆಗ ನೀನು ಪರಿಶುದ್ಧನಾಗಿದ್ದೆ, ಪ್ರಾಮಾಣಿಕನಾಗಿದ್ದೆ, ಯಾರನ್ನ ಮೆಚ್ಚ ಬರೀತಿರ್ಲಿಲ್ಲ. ನಿನ್ನ ಜೀವನದ ದೊಡ್ಡ ದುರಂತ ಏನ್ ಗೊತ್ತಾ? 3rd ಕ್ಲಾಸ್ ಓದುಗಳಿಗೋಸ್ಕರ ನಿನ್ನನ್ನ ನೀನೇ ಮಾರ್ಕೊಂಡಿದ್ಯಾ. ನಿನ್ನನ್ನ ನೀನೇ ಮಾರ್ಕೊಂಡಿದ್ಯಾ. ಏನು ಏನಂದೆ? ನಿನಗೆ ಆಸೆ ಇಲ್ವಾ? ನನ್ನ ಹೆಸರು ಉಳಿದಿರೋದು ನೀನೊಬ್ಬನೇ ಅನ್ನೋದ್ರಲ್ಲೇ ನಿನ್ನ ಎಲ್ಲ ಆಸೆಗಳು ತುಂಬಿ ತುಳುಕ್ತಾ ಇದೆ. ಚಿರೋ, ಒಂದ್ ಮಾತೊಂದು ಸತ್ಯಪ್ಪ, ನಿನ್ನ ಹೆಸರೇ ನನಗೆ ಶತ್ರು. ನಿನ್ನ ಹೆಸರೇ ನನಗೆ ಶತ್ರು. ಚಿರೋ, ಕಾಡುಗಳ್ಳ ವೀರಪ್ಪನ್ ಸೆರೆಗೆ ವಿಶೇಷ ತಂಡ ರಚನೆ. ಛಾಪಾ ಕಾಗದದ ಆರೋಪಿ ಕರೀಂಲಾಲ್ ತೆಲಿಗೆಗೆ ಕಠಿಣ ಶಿಕ್ಷೆ. ಹೊಸತನದ ಬಾಗಿಲನ್ನೇ ತಟ್ಟದ ನಿರ್ಜೀವ ಕೃತಿ. ಆ ಲೌಡಿ ಮಗ ಕುಲಕರ್ಣಿ ನನ್ನ ಹೊಸ ಕೃತಿಗೆ ಎಂಥ ಹೆಡ್ಡಿಂಗ್ ಕೊಟ್ಟಿದ್ದಾನೆ. ಹೊಸತನದ ಬಾಗಿಲನ್ನೇ ತಟ್ಟದ ನಿರ್ಜೀವ ಕೃತಿ. ಇರಲಿ, ಓದೋಣ. ಪ್ರಭು ದೇವರಮನಿ ಅವರ ಈ ಕೃತಿ ಸಾಹಿತ್ಯದ ಹೆಸರಿನಲ್ಲಿ ಮೂಡಿಬಂದಿದ್ದರೂ ಅದರಲ್ಲಿ ಸಾಹಿತ್ಯದ ಆತ್ಮವೇ ಇಲ್ಲದಿರುವುದು ವಿಷಾದಕರ. ಆರಂಭದಿಂದ ಅಂತ್ಯದವರೆಗೆ ಓದುಗರನ್ನ ಮುಟ್ಟುವ ಇಲ್ಲವೇ ತಟ್ಟುವ ಯಾವುದೇ ಸತ್ವ ತತ್ವ ಈ ಕೃತಿಯಲ್ಲಿ ಇಲ್ಲ. ಬದಲಿಗೆ ಓದುಗರ ಮನಸ್ಸನ್ನ ಕೆದಕುವ ಅರ್ಥವಿಲ್ಲದ ಮನಸ್ಸು ವ್ಯರ್ಥ ಪದಗಳ ಪ್ರತಿಭಾಪೂರ್ಣ ಹತ್ಯೆಯ ಪುಟಗಳಿಂದ ಕೂಡಿದ
ತೆಗೀರಿ, ತಗೊಂಡೋಗಿ ಕಸದ ಬಿಟ್ಟಿಗ. ಈ ಬೇವರ್ಸಿಗಳು ಒಳ್ಳೆ ಲೇಖಕರು ಅನ್ಸ್ಕೋಬೇಕಲ್ಲ, ಅದಕ್ಕೆ ನನ್ನ ಬಗ್ಗೆ, ನನ್ನ ಕೃತಿ ಬಗ್ಗೆ ಇಷ್ಟು ಕೆಟ್ಟದಾಗಿ ಬರೀತಾರೆ. ಬರ್ಕೊಳ್ಳಿ, ಅದರಿಂದ ನನಗೇನೂ ಆಗೋದಿಲ್ಲ. ಯಾಕಂತಂದ್ರೆ ಆ ಎತ್ತರ ನಾನು ಮೀರಿ ಬೆಳೆದಿದ್ದೀನಿ. ನಾನು ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಹಲೋ, ಎಡಿಟರ್ ದಾಸ್ ಅವರು ಕೊಡಪ್ಪ. ಪ್ರಭು ದೇವರ ಮನೆ ಅಂತ ಹೇಳು. ನನ್ನ ಪರಿಚಯ ಅವ್ರಿಗಿದೆ, ಕೊಡೆಯ ಕಲಹಟ್ಟೆ. ಹಾಂ ದಾಸ್, ನಾನೇ. ಇರಲಿ, ನಾನು ಚೆನ್ನಾಗಿರೋದಿರಲಿ. ಏನಿಲ್ಲ, ಇವತ್ತು ನಿಮ್ಮ ಪತ್ರಿಕೆಯಲ್ಲಿ ಬಂದಿರೋ ಆ ಕುಲಕರ್ಣಿ ಬರೆದಿರೋ ಲೇಖನ ಓದ್ತಿದ್ದೆ. ಇರಲಿ ಬಿಡು ದಾಸ್, ಈ ಸಿಲ್ಲಿ ವಿಷಯಗಳಿಗೆಲ್ಲ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಅಲ್ಲ, ನನ್ನ ಬಗ್ಗೆ ನೀವು ಕೆಟ್ಟದಾಗಿ ಬರೆದಿರ್ತಾನೆ, ನಿಮ್ಮ ಪತ್ರಿಕೆಗೆ ಬೆಲೆ ಬರೋದು, ಹೆಚ್ಚಾಗಿ ಸೇಲ್ ಆಗೋದು, ಬರ್ಕೊಳ್ಳಿ, ಬೇಕಾದ ಬರ್ಕೊಳ್ಳಿ. ಬಟ್ ಆ ಕುಲಕರ್ಣಿ ಪುಡಾರಿ ಅವನು ಎಂಥವನು ಅಂತ ನಿಮಗೆ ಗೊತ್ತಿಲ್ವಾ? ಯೂನಿವರ್ಸಿಟಿನಲ್ಲಿದ್ದಾಗ ಅವನು ಎಷ್ಟು ಹುಡುಗಿರನ್ನ ಹಾಳು ಮಾಡಿಲ್ಲ, ಏನೆಲ್ಲ ಅವ್ಯವಹಾರ ಮಾಡಿಲ್ಲ, ಇದು ಯಾವುದು ನಿಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಲ್ವಾ? ಅವನಿಗೆ ಬಿಲ್ಡಪ್ ಕೊಟ್ಟು ಬೇರೆ ಬರೀತೀರಿ ನೀವು. ಸ್ವಲ್ಪ ದಿನಗಳ ಕೆಳಗೆ ನಿಮ್ಮ ಪತ್ರಿಕೆಲ್ಲ ಬಂದಿತ್ತಲ್ಲ ಅವನ ಬಗ್ಗೆ ಲೇಖನ. ಇರಲಿ ಬಿಡು, ಅವನು ಈಗ ನಿಮಗೆಲ್ಲ ಮಹಾದಾರ್ಶನಿಕ ಅಲ್ವಾ? ಬರ್ಕೊಳ್ಳಿ, ಬೇಕಾದ ಬರ್ಕೊಳ್ಳಿ. ದಾಸ್, ನಾನು ಒಬ್ಬ ಲೇಖಕ. ನನ್ನ ಮಾರ್ಕೆಟ್ ಏರಿದೆ, ಆದ್ದರಿಂದ ನನ್ನ ಬಗ್ಗೆ ನಿಮ್ಗೆ ಹೊಟ್ಟೆ ಕಿತ್ತು ಕೆಟ್ಟಾಗಿ ಬರೀತೀನಿ. ಬರ್ಕೊಳ್ಳಿ. ಕಡೆಯದಾಗಿ ನಿನಗೊಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ ದಾಸ್. ನಾನು ಹಿಡಿದಿರೋದು ಗನ್ ಅಲ್ಲ, ಪೆನ್ನು. ಮೈಂಡ್ ಇಟ್. ಏನು ವಿಶೇಷ? ಏನು ಇಲ್ಲ ಕಣೆ, ನಿಮ್ಗೇನು ಬೇಕೋ ಅದೇ ಮಾಡಿಕೊಟ್ಟೇನೆ. ಕಿರುಗೇನು ಇಷ್ಟನೋ ಅದನ್ನೇ ಮಾಡಿ. ಆಗಲಿ ಬಿಡಿ. ಸರಿ, ನಾನೇ ಒಂದು ಲೇಖನ ಬರೆದೆ. ದಿಲೀಪನೇ ಸರಿ. ಹಲೋ, ದಿಲೀಪ್, ನಾನೇ. ಆಯ್ತು, ಎಲ್ಲ ಆಯ್ತು, ಚೆನ್ನಾಗಿದ್ದೀನಿ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಏನಿಲ್ಲಪ್ಪ, ಇವತ್ತಿನ ಪೇಪರ್ ನೋಡಿದ್ಯಾ? ಆ ಕುಲಕರ್ಣಿ ನನ್ನ ಕೃತಿ ಬಗ್ಗೆ ಒಂದು ಲೇಖನ ಬರೆದಿದ್ದಲ್ಲ, ನೋಡಿದ್ಯಾ? ಓದಿದ್ಯಾ? ಒಳ್ಳೇದಾಯ್ತು ಅಲ್ವೋ? ನನ್ನ ಬಗ್ಗೆ ನನ್ನ ಮಕ್ಕಳು ಬೇಕಾದ ಬರ್ಕೊಳ್ಳಿ, ಅದರಿಂದ ನಾನು ಯಾವ ಬೇಜಾರು ಇಲ್ಲ, ಏನೂ ಆಗೋದಿಲ್ಲ. ಬಟ್ ನನ್ನ ಜೊತೆ ನನ್ನ ಶಿಷ್ಯ ಅಂತ ನಿನ್ನನ್ನು ಸೇರಿಸಿ ನಿನ್ನನ್ನು ಕೆಟ್ಟದಾಗಿ ಹೀಯಾಳಿಸಿ ಬರೆದಿದ್ದಾನಲ್ಲ ಆ ಲೋಫರ್, ಅದನ್ನು ನನ್ನ ಕೈಯಿಂದ ಸಹಿಸ್ಕೊಳಕ್ಕೆ ಆಗ್ತಿಲ್ವೋ? ಪಾಪ, ನೀನಿನ್ನೂ ಬೆಳೆಯುವ ಚಿಗುರು, ಪ್ರವರ್ಧಮಾನಕ್ಕೆ ಬರ್ತಿರೋ ಲೇಖಕ, ನಮ್ಮ ನವ್ಯದ ನವಜ್ಯೋತಿ ನೀನು. ನೋಡು ದಿಲೀಪ್, ನೀನು ಈಗ ತುಂಬ ಎಚ್ಚರದಿಂದಿರಬೇಕು. ಯಾಕೆ ಅಂದರೆ ಇಲ್ಲಾಂದರೆ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ನೀನು ತುಳಿದು ಬಿಡ್ತಾರೆ. ಅದಕ್ಕೆ ಈಗ ನಾನು ಹೇಳ್ದಾಗ ಕೇಳು, ನೀನು ಈಗಲೇ ಒಂದು ಲೇಖನ ಬರಿ. ಬರೀಲೇಬೇಕು. ನಿನ್ನ ಲೇಖನ ಹೇಗಿರಬೇಕು ಅಂತಂದರೆ, ಆ ಬೇವರ್ಸಿ ನನ್ನ ಮಗ ಕುಲಕರ್ಣಿಗೆ ನೀರಿಡಿಬೇಕು, ಆ ಥರ ಇರಬೇಕು ನಿನ್ನ ಲೇಖನ. ಬಟ್ ಪರ್ಸನಲ್ ಅಟ್ಯಾಕ್ ಆಗಬೇಕು, ಎಚ್ಚರ. ಯೂನಿವರ್ಸಿಟಿನಲ್ಲಿ ಇದ್ದಾಗ ನಿನ್ನ ಜೂನಿಯರು ಸೀನಿಯರು ಒಂದು ಎತ್ತರಕ್ಕೊಂದು ಹುಡುಗಿ ಬರ್ತಿದ್ಲು, ಅಲಕ. ಅವಳ ಜೊತೆ ಇವನ ಓಡಾಟ, ಸರಸ, ಸಲ್ಲಾಪ, ಹಲ್ಕಾತನ ಎಲ್ಲವೂ ನಿನಗೆ ಚೆನ್ನಾಗಿ ಗೊತ್ತಲ್ಲ, ಅದನ್ನೇ ಅಂಡರ್ಲೈನ್ ಮಾಡಿ ಬರಿ. ಕುಲಕರ್ಣಿ ಒಬ್ಬ ಬೌದ್ಧಿಕ ಕ್ರಿಮಿನಲ್ ಅಷ್ಟೇ ಅಲ್ಲ, ನೈತಿಕತೆಯ ಅತ್ಯಾಚಾರಿ ಅನ್ನಿಸ್ಬೇಕು ನಿನ್ನ ಆ ಲೇಖನ. ಇದೇ ಪದಗಳನ್ನು ಬಳಸು, ನೈತಿಕತೆಯ ಅತ್ಯಾಚಾರಿ. ಬೇಡ, ಸ್ವಲ್ಪ ಗಡಸಾಯ್ತು ಅನ್ಸುತ್ತೆ. ಕಲೆಯನ್ನು ಕೊಲ್ಲುವ ಕಾಮುಕ, ಇದು ಸರಿಯಾಗಿದೆಯಲ್ವಾ? ಇದು ಏನ? ಹೌದಾ? ಸರಿಯಪ್ಪ, ಯೋಚನೆ ಮಾಡು.
ನಿನಗೆ ಸರಿ ಅನ್ನಿಸಿದ ಹಾಗೆ ಬರೆದು ನನಗೆ ಮೇಲ್ ಮಾಡು. ಆದರೆ ನನ್ನ ಕವನದ ಈ ಸಾಲುಗಳನ್ನು ಎಲ್ಲಾದರೂ ತಪ್ಪದೆ ಬೆಳೆಸ್ಕೊ. ಹೇಳ್ತೀನಿ. ಏರಲಾರೆ ಹುಳುವೆ ನನ್ನೆತ್ತರಕ್ಕೆ, ನನ್ನ ಬೀಳಲಿಗೆ ಸಿಕ್ಕಿರುವ ಧೂಳು ನೀನು. ಇನ್ನೊಂದ್ಸಲ ಹೇಳ. ಏರಲಾರೆ ಹುಳುವೆ ನನ್ನೆತ್ತರಕ್ಕೆ, ನನ್ನ ಬೀಳಲಿಗೆ ಸಿಕ್ಕಿರುವ ಧೂಳು ನೀನು. ಸರಿ ದಿಲೀಪ್, ಬರೆದು ಬೇಗ ನನಗೆ ಮೇಲ್ ಮಾಡು. ಉಳಿದದನ್ನ ನನಗೆ ಬಿಡು. ಈ ನನ್ನ ಮಕ್ಕಳು ಇನ್ಯಾವತ್ತೂ ನಿನ್ನ ತಂಟೆ ಬರಬಾರ್ದು. ಹಾಗೆ ಮಾಡ್ತೀನಿ. ಓಕೆ, ಬಾಯ್ ಮಾ. ಅರ್ಥವಿಲ್ಲದ ವ್ಯರ್ಥ ಪದಗಳ ನಿನ್ನ ಕೃತಿ. ಆಗ್ಲೇ ಹಾಕೊಂಡ್ಬಂದಿದ್ಯೋ? ಯಾಕೆ ನೀವೆಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲೇಬೇಕಾ? ಬೇಕಿಲ್ಲ, ಆದರೆ ಉತ್ತರ ಕೊಡಕ್ಕಾಗದೇ ಇರುವಷ್ಟು ಕೆಲಸ ನಿನಗೇನಿದೆ? ಸೆಮಿನಾರ್ಗೆ ಯಾವಾಗ ಹೋಗ್ತೀಯಾ? ಇದಕ್ಕೆ ನಾನು ನಿನಗೆ ಉತ್ತರ ಕೊಡ್ಬೇಕು. ಬೇಡ. ಉತ್ತರ ಕೊಡಬೇಕು ಅಂತ ಏನಿಲ್ಲ, ಆದ್ರೆ ಉತ್ತರ ಕೊಡೋಕ್ಕಾಗದಿರೋಷ್ಟು ಕೆಲಸ ನಿನ್ಗೂ ಏನಿಲ್ವಲ್ಲ. ವೇಸ್ಟ್ ಮಾಡಿ ನಿಂದು ಅಂತ ಇಲ್ಲಿ ಏನೂ ಇಲ್ಲ. ನೀನು ಬೇರೆ ಯಾವುದಾದ್ರೂ ದಾರಿ ಹುಡುಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ನನ್ನ ನೆರಳಿನಿಂದ ನೀನು ಪಾರಾಗೋದು ಕಷ್ಟ. ನೆರಳೇ ಇಲ್ಲದ ಹಾಗೆ ನಿನ್ನನ್ನೇ ಮುಗಿಸ್ಬಿಟ್ರೆ ಅಂದ್ರೆ ಕೊಲೆ? ಕೊಲ್ತೀನಿ. ದೈಹಿಕವಾಗಲ್ಲ, ತಾತ್ವಿಕವಾಗಿ ಕೊಲ್ತೀನಿ. ಏನು, ನನ್ನ ಬಗ್ಗೆ ಇನ್ನೊಂದು ಆತ್ಮಕಥೆ ಬರೀತಿರೋ, ಇಲ್ಲ ನನ್ನ ಜೀವನ ಚರಿತ್ರೆ ಬರೆದು ಅದರಲ್ಲಿ ನಿನ್ನ ಪಾತ್ರ ಸೃಷ್ಟಿಸಿ ನಿನ್ನ ಸಿಟ್ಟನ್ನೆಲ್ಲ ಅದರ ಮೇಲೆ ಕಾರ್ಕೊಳ್ತೀಯ, ಇಲ್ಲ ನೇರವಾಗಿ ನನ್ನ ಬಗ್ಗೆನೇ ಬರೀತೀಯ? ಅಷ್ಟೇ ನಿನ್ನ ಕೈಲಿ ಆಗೋದು. ಆಫ್ಟರ್ ನೀನೊಬ್ಬ ರೈಟ್. ಆಫ್ಟರ್ ಆಲ್, ಹೌದು, ನಾನು ಈ ರೈಟರನ್ನು ಎತ್ತರವನ್ನ ಎಂದೋ ಮೀರಿದ್ದಾಗಿದೆ. ಅದು ಸರಿ, ನಿನ್ಗೂ ಆ ಕುಲಕರ್ಣಿಗೂ ಏನ್ ವ್ಯತ್ಯಾಸ? ಅವನು ನನ್ನ ಕಾಮುಕ ವ್ಯಭಿಚಾರಿ ಅಂತ ಧೈರ್ಯವಾಗಾದ್ರೂ ಹೇಳ್ಕೊಳ್ತಾನೆ, ಆದ್ರೆ ನಿಂದು ಗೋಮುಖ ವ್ಯಾಘ್ರ. ಆ ಕುಲಕರ್ಣಿ ತನ್ನ ಪೊಲಿಟಿಕಲ್ ಪ್ರೆಷರ್ ಬಳಸಿ ಪ್ರಶಸ್ತಿ ಸನ್ಮಾನ ಮಾಡಿಸ್ಕೋಬೇಕಾದ್ರೆ ಕೈ ಸುತ್ತ ಒತ್ತಾಡ್ತಿದ್ದೆ. ಸಾಕು ನಿಲ್ಸ. ಆ ಕುಲಕರ್ಣಿ ತನ್ನ ಹಲ್ಕ ಅಂತ ಧೈರ್ಯವಾಗಾದ್ರೂ ಹೇಳ್ಕೊಳ್ತಾನೆ, ಆದ್ರೆ ನಿಂದು ಸಭ್ಯನ ಮುಖವಾಡ. ನಿನಗೆ ನಿನ್ನ ಆತ್ಮಕಥೆ ಬರೆಯೋದಕ್ಕೂ ಧೈರ್ಯ ಇಲ್ಲ, ಯಾಕಂದ್ರೆ ನಿನಗೆ ನಿನ್ನನ್ನು ಪರಾಮರ್ಶಿಸಿಕೊಳ್ಳುವ ಆಸಕ್ತಿನೇ ಇಲ್ಲ. ನಾನು ಹೋಗ್ಬಿಟ್ಟು ಸರಿ, ನಿಮ್ಗೆ ಇಷ್ಟ ಅಂತ ಮಜ್ಜಿಗೆ ಹುಳಿ ಮಾಡಿಟ್ಟಿದ್ದೀನಿ, ಹಾಕೊಂಡು ಊಟ ಮಾಡಿ. ಮಜ್ಜಿಗೆ ಹುಳಿ? ಅಮ್ಮನ್ಗೆ ಬಿಯರ್ ಬಾಟಲ್ ಹೊಡೆದಿದ್ ನೆನ್ಪಿದ್ಯಾ? ಅವತ್ತೇ ನಿನ್ನ ನೈತಿಕತೆ ಮೌಲ್ಯ ಎಲ್ಲ ಹೊರಟೋಯ್ತು. ಅಮ್ಮನ ಶಾಪ ಅದು. ಬೇಕಾದ್ರೆ ಯೋಚನೆ ಮಾಡು, ಅದಾದ್ಮೇಲೆ ನಿನ್ನಿಂದ ಒಂದೇ ಒಂದು ಒಳ್ಳೆ ಕೃತಿ ಬಂದಿಲ್ಲ ಅಂದೆ ಸತ್ ಹೋದೆ ನೀನು. ಯಾಕೆ ಹೊಡೆದೆ ಅಂತ ಅವಳು ನಿನಗೆ ಹೇಳಿದ? ವಾಟ್ ಎವರ್. ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ನೀನೊಬ್ಬ ಒಳ್ಳೆ ಗಂಡ ಅಲ್ಲ, ಲಾರ್ಡ್ ಗಿರಾಕಿ ಅಂದು. ಅದೇ ಸುಳ್ಳ? ಇದೇ ಮಾತನ್ನ ನಿನ್ನ ಹೆಂಡತಿ ದಿನಕ್ಕೆ ಕೇಳಿದ್ರೆ ನೀನೇನು ಮಾಡ್ತಿದ್ದೆ? ಒಳ್ಳೆಯ ಗೊಂದರಾಗಿ ಇರ್ತಿದ್ದೆ. ಅದಕ್ಕೆ ನೀನು ಒಳ್ಳೆಯ ಬರಹಗಾರ ಆಗಿಲ್ಲ. ಒಳ್ಳೆಯ ಬರಹಗಾರ ಆಗ್ಬೇಕಾದ್ರೆ ಹೆಂಡತಿಗೆ ಪಿಯರ್ ಬಾಟ್ಲಲ್ಲಿ ಹೊಡಿಬೇಕು. ಬರ್ದಿಟ್ಕೊಳ್ರಪ್ಪ, ಬರ್ದಿಟ್ಕೊಳ್ಳಿ. ಸಾಹಿತ್ಯ ಸಾಮ್ರಾಟ, ಸಾಹಿತ್ಯ ಪ್ರಕಾರಗಳ ಕೊಂಡ, ಸಾಹಿತ್ಯ ಸವ್ಯಸಾಚಿ ಪ್ರಭು ದೇವರ್ಮನಿಯವರ ಅಮೃತ ನುಡಿಗಳು. ಬರ್ದಿಟ್ಕೊಳ್ಳಿ. ಬರಹಗಾರ ಆಗ್ಬೇಕಾದ್ರೆ ಹೆಂಡತಿಗೆ ಪಿಯರ್ ಬಾಟ್ಲಲ್ಲಿ ಹೊಡಿಬೇಕು. ನಾಚಿಕೆ ಆಗೋದಿಲ್ವ ನಿನ್ಗೆ? ಇಲ್ಲ, ನಾಚಿಕೆ ಆಗೋಕೆ ನಾನು ನನ್ನ ಅಪ್ಪನ ದುಡ್ಡಿನಿಂದ ಬೆಳೀಲಿಲ್ಲ. ಸಾಕ್ ನಿಲ್ಸು. ಮಾತಿದ್ರೆ ಕಷ್ಟಿಂದ ಮೇಲ್ ಬಂದೆ, ಬಡತನ ಮೀರಿದೆ, ನನ್ನ ಬಾಲ್ಯ ದುರಂತ ಅಂತ ಬಡ್ಬಾಡಲ್ಲ. ಇದನ್ನೆಲ್ಲ ಹೇಳ್ಕೊಳ್ತಾ ನಿನ್ನ ಒಳಗೆ ವಿಷ ತುಂಬಿದೆ ಅಂತ ಅನ್ಸೋದಿಲ್ವ ನಿನ್ಗೆ? ನಿನ್ನ ಬಾಲ್ಯದ ಬಡತನ, ನೋವು, ಹತಾಶೆಗಳನ್ನ ಸಮರ್ಥನೀಯ ಗುರಾಣಿಯಾಗಿ ಬಳಸೋ ನಿನ್ನ ಬಾಳು ಎಷ್ಟು ಜೊಳ್ಳು. ನಿನ್ನೆಲ್ಲ ದುಷ್ಟತನಗಳಿಗೆ ನಿನ್ನ ಬಾಲ್ಯದ ಬಡತನ ಸಮರ್ಥನೆನಾ? ಮಂಗಳ ಹೊರಟೋದು
ಹಾಲು ತರಕ್ಕೆ ಹೇಳಬೇಕಿತ್ತು. ನೀವು ಹೊರಗೋದ್ರೆ ಬರ್ತಾ ಹಾಲು ತಗೊಂಬ, ನನಗೆ ಟೀ ಬೇಕು. ಅದಕ್ಕಾದ್ರೂ ದುಡ್ಡು ಇದೆಯೋ ಇಲ್ಲ ನಾನೇ ಕೊಡಬೇಕು? ಪರಾಯಣವಾದಿ. ಏನು ಹೋಗ್ತೀವೋ ಇಲ್ಲ ನಾನೇ ಹೋಗ್ಲೋ? ಹಾಲು ಹಾ, ಹಾಲೆಂಬ ಹೆಣ್ಣಲ್ಲಿ ಕುಳಿತೇನು ಬದುಕು. ಬಿರುದು ಒಗರು ಸಹಿಸಲ ಸಾಧ್ಯ ಸಪ್ಪೆ, ನಾಲಿಗೆಯೇ ಹೇಳುತ್ತಿಲ್ಲ ಕುಳಿತೆ. ಬಾಯಿ ತುಂಬ ಕಮಟು ಕೆನೆ ಸುಕ್ಕಿನ ಹೊರಟು, ಕುಳಿತೇಗಿನ ಹೆಣ್ಣೆ ತೊಲಗು ತೊಲಗು ಸ್ವೀಕರಿಸಿ ಆದರೂ ತೊಲಗು. ನಿನ್ನದೇ ಗಮನ ಅಮ್ಮಿ ಬರ್ತಿದೆ. ನಿನ್ನ ವಿಶ್ವವಿದ್ಯಾಲಯ, ನಿನ್ನ ಬರಹ, ನಿನ್ನ ಸ್ಥಾನಮಾನ, ಸಾಹಿತ್ಯ ಚರಿತ್ರೆಯಲ್ಲಿ ನಿನ್ನ ಹೆಸರು ನಿಲ್ಲುತ್ತದೋ ಇಲ್ಲವೋ ಅನ್ನೋ ಅನುಮಾನ, ಭಯ, ಪ್ರತಿಯೊಂದಕ್ಕೂ ಪ್ರತಿಕ್ರಿಯಾತ್ಮಕವಾದ ನಿನ್ನ ಬರಹ. ಇದೆಲ್ಲದರ ನಡುವೆ ನೀನೊಬ್ಬ ಗಂಡನಾಗಿ ಕನಿಷ್ಠ ಮನುಷ್ಯನಾಗಿ ಬದುಕಿದ್ಯಾ? ಹೌದು, ಅದು ನಿನ್ನ ಅಮ್ಮನಿಗೆ ಬರೆದು ಕುಳಿತೇನು. ನನಗಿನ್ನು ಆ ದಿನ ಮಜ್ಜಿಗೆ ಹುಳಿ ಮಾಡಿ ಊಟ ಆಯ್ತು. ರಾತ್ರಿ ಬೆಳಗ್ಗೆ ರೂಮಿಗೆ ಅವಳ ಕೈಗಳಲ್ಲಿ ಅರಿಶಿಣದ ಗಿಟ್ಟು, ಮುಖಕ್ಕೆ ಮೆತ್ತಿದ ಅರಿಶಿಣದ ಗಿಟ್ಟು, ಮೂಗಿನ ಕೆಳಗೆ ಮೀಸೆಯ ಕೂದಲು, ಮುಂಗುರುಳೆ ಇಲ್ಲದ ಒರಟಾದ ಕೂದಲ ಮೋಟುಗಳು, ಎದೆ ಹೊಟ್ಟೆ ಒಂದೇ ಎನ್ನುವಂತ ಸಪಾಟತೆ. ಗಂಡ ಹೆಂಡತಿ ಸೇರುವಾಗಲೂ ಆದ ಮೇಲೆಯೂ ಆತುರವಿಲ್ಲ, ಆಗುವಾಗಲೂ ಆತುರವಿಲ್ಲ. ಹಬ್ಬ ಹಬ್ಬಿಸಿ ಪಡೆವ ಪ್ರಕೃತಿಯ ಕುತೂಹಲವೇ ಇಲ್ಲದಂತ ಹೆಣ್ಣು. ಅಂಥ ನಿರ್ಜೀವ ಸಮಾಗಮಕ್ಕೆ ಹುಟ್ಟಿದ ಪ್ರೇತ ಈ ನನ್ನ ಮಗ. ನಾನು ಅನೇಕ ಸಲ ಹೇಳಿದ್ದೇನೆ ಮತ್ತು ಬರೆದಿದ್ದೇನೆ, ಕಲೆಯನ್ನ ಅರ್ಥೈಸಿಕೊಳ್ಳದ ಹೆಂಡತಿ ಸಿಕ್ಕರೆ ಕಲಾವಿದನ ಮರಣ. ಅದೇ ಕಲೆಯನ್ನ ಆಸ್ವಾದಿಸುವ ಸಂಗಾತಿ ಸಿಕ್ಕರೆ ಅಂದೇ ಕಲಾವಿದನ ಜನನ. ಮುಂದೆ ಹೇಳು. ಅಮ್ಮಂಗೆ ಬರ್ದಿದ್ದು? ಹೌದು. ಯಾಕೆ ಬರ್ದೆ? ಅವಳನ್ನ ನೀನು ಪ್ರೀತಿಯಿಂದ ಮಾತಾಡ್ಸಿದ್ದು ಕಂಡಿಲ್ಲ. ಒಂದು ದೂರು ಯಾತ್ರೆ ಜಾತ್ರೆ ಅಂತ ಕರ್ಕೊಂಡು ಹೋಗಿದ್ದಂತೂ ನೆನಪೇ ಇಲ್ಲ. ಎಂತ ನೀಚ ನೀನು ಅಂದ್ರೆ, ಅಮೇರಿಕದ ಸೆಮಿನಾರ್ ಭಾಷಣ ಮಿಸ್ ಆಗ್ಬಿಡುತ್ತೆ ಅನ್ನೋ ನಿನ್ನ ಜನಪ್ರಿಯತೆಯ ತೆವಳಿಗಾಗಿ ಅಮ್ಮ ಸತ್ತಿದ್ರು. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ನನಗೆ ಇಲ್ಲಿ ಫ್ಲೈಟ್ ಸಿಗ್ತಿಲ್ಲ, ನೀವೇ ಮಾಡಿ ಮುಗಿಸ್ಬಿಡಿ. ಅದೇ ಕಣಪ್ಪ, ಸಂಸ್ಕಾರ ಮಾಡಿ ಮುಗಿಸ್ಬಿಡಿ ಅಂದೆ. ಹಲೋ ಹಲೋ ಹಲೋ, ಕೇಳಿಸ್ತಾ? ಅಂತ ಸುಳ್ಳು ಹೇಳಿ 4 ದಿನ ಆದ್ಮೇಲೆ ಮನೆಗೆ ಬಂದಿಲ್ಲ. ಆಗ ನಾನಿನ್ನು ಹೇಳ್ತಿರ್ಬೇಕಂದ್ರೆ ಅಪ್ಪ ಏನು ಅನ್ಸೋದಿಲ್ವಾ? ಯಾಕೆ ಬರ್ಲಿಲ್ಲ ಅಂತ ನನ್ನಲ್ಲೇ 1000 ಪ್ರಶ್ನೆಗಳು. ಕಾಡಬೇಕು ನಿನ್ಗೆ. ಅಲ್ಲಿಂದ ಬಂದ ತಕ್ಷಣ ಅಮ್ಮನ ಫೋಟೋ ಮುಂದೆ ದೀರ್ಘವಾಗಿ ಹತ್ಬಿಟ್ಟಿಯಲ್ಲ. ಎಷ್ಟೋ ವರ್ಷದ ನಂತರ ಆ ನಿನ್ನ ಸೆಮಿನಾರ್ ಫೋಟೋ ನೋಡಿದಾಗ ನನಗೆ ಗೊತ್ತಾಗಿತ್ತು ನೀನು ಎಷ್ಟು ಕ್ರೂರಿ ಅಂತ. ಯಾಕೋ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ಯಾ? ಚುಚ್ಚಿ ಚುಚ್ಚಿ ಮಾತನಾಡ್ತಿದ್ಯಾ? ಹೀಯಾಳ್ತಿದ್ಯಾ? ನಿನಗೇನಾಗಿದೆ? ನನ್ನ ದುಃಖವನ್ನ ನಿನ್ನ ಮುಂದೆ ಸಾಬೀತು ಮಾಡ್ಬೇಕಿತ್ತ? ಇಲ್ಲ, ಆ ನಿನ್ನ
ನನ್ನ ಬಗ್ಗೆ ನಿನಗೆ ಕೆಟ್ಟ ಭಾವನೆ ಬರೋದಕ್ಕೆ ಅವನೇ ಕಾರಣ. ಏನಿಲ್ಲ ಬಿಡು. ಏನಂದೆ ಹೇಳು. ಪಾಂಚೋ ತಂದೆ ಏನೀಗ? ಏನಿಲ್ಲ, ಅಮ್ಮ ಸತ್ತಾಯ್ತಲ್ಲ, ಇನ್ನೇನಿಲ್ಲ. ನಿನ್ ಮಾತುಗಳು ಇನ್ನೂ ನನ್ನ ಕಿವಿಲಿ ಹಾಗೆ ಇದೆ. ಅವತ್ತು ಅಮ್ಮ ಅವ್ರ ಅಣ್ಣ ಜೊತೆ ಮಾತಾಡ್ತಾ ಕೂತಿದ್ರು. ಮಾವ ಎದ್ದ ತಕ್ಷಣ ಅಮ್ಮನ ತಲೆ ಹೊಡಿತಾ ಏ ಚಕ್ಕಂದ ಆಡ್ತೇನೆ ಅಂತ ಕೇಳಿದೆ. ನಿನ್ನ ಮನಸ್ಥಿತಿ ಎಂಥದ್ದು ಅಂತ ನನ್ಗೆ ಗೊತ್ತು. ವಿಕೃತ ಮನುಷ್ಯ. ಅವತ್ತು ನಿನಗೆ ಹೇಳ್ತೇನೆ, ಮಾವ ಅಮ್ಮ ನನ್ನ ಸಿನಿಮಾ ಕರ್ಕೊಂಡು ಹೋಗಿದ್ದೀನ. ಮನೆಗೆ ಬಂದ್ಕೊಳ್ಳಿ ಏನಂದೆ ನೀನು? ಓಹೋ ಬರ್ರಪ್ಪ, ಬನ್ನಿ ಮುಟ್ಟಿಸ್ಕೊಳ್ಳಕ್ಕೆ ಸಿನಿಮಾಗೆ ಹೋಗ್ಬೇಕಿತ್ತೇನೋ. ನಾನೇ ರೂಮ್ ಬುಕ್ ಮಾಡ್ಕೊಡ್ತಿದ್ನಲ್ಲ. ಬಾರೋ ಪರವಾಗಿಲ್ಲ, ನನ್ನ ಬಿಡ್ಕೊಡ್ತೀನಿ, ಬಾರೋ ಅಂತ ಕೇಳಿದೆ. ನಿನ್ನ ವ್ಯಂಗ್ಯ, ನಿನ್ನ ಅಯೋಗ್ಯತನವನ್ನ ಎಲ್ಲರ ಮೇಲೂ ಆಪಾದಿಸುವ ನಿನ್ನ ಕುಚ್ಚುತ ಬುದ್ಧಿ ನಾಲ್ಗೆ ಮೇಲೆ ನಿನಗೆ ಹೇಳ್ತವೇ ಇಲ್ಲ. ನಿನ್ನ ಬರಹದ ಮೇಲಂತೂ ಇಲ್ವೇ ಇಲ್ಲ. ಪ್ಲೀಸ್ ಸಾಕ್ ಮಾಡೋ. ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ನನ್ನ ಪಾಡು ನನ್ನ ಬಿಟ್ಬಿಡು. ಅರ್ಥ ಮಾಡ್ಕೋ. ತುಂಬಾ ಹರ್ಟ್ ಮಾಡ್ತಿದ್ಯಾ. ವಾಟ್ ದ ಪರ್ಫಾರ್ಮೆನ್ಸ್. ಇದನ್ನೆಲ್ಲ ಇನ್ನ ಹೊಸ ನಾಡಕಲ್ ಬರೀ ಹಬ್ಬ ಅಂದ್ರೆ ಒಂದು 4 ಜನ ಮೆಚ್ಚಿ ಚಪ್ಪಳ ತೆಕ್ಕೋದಷ್ಟೇ. ಅಷ್ಟಕ್ಕೆ ಬಳಸಿ ನಿನ್ನ ನಟನೆಯನ್ನ. ನೀನೊಬ್ಬ ಒಳ್ಳೆ ಕಲಾವಿದ ಅಂತ ಅಮ್ಮನ ಫೋಟೋ ಮುಂದೆ ಬಿಕ್ಕಿ ಎತ್ತಿಯಲ್ಲ, ಅವತ್ತೇ ಗೊತ್ತಾಯ್ತು. ಇನ್ನು ಕಾಲ ಮುಚ್ಚಿಲ್ಲ, ಪ್ರಯತ್ನ ಮಾಡು. ಇನ್ನು ಹೊಸ ನಾಟಕದ ಮುಖ್ಯ ಪಾತ್ರನ ನೀನೇ ಮಾಡು. ತಗತೈ ಇಡಿಯಟ್. ಕುಡ್ದಿರೋದು ಹೆಚ್ಚಾಗಿದ್ಯಾ? ಐಸೆ ಕೆಟ್ಟ. ನಾನು ಕುಡುಕನಾದ್ರೂ ಪ್ರಾಮಾಣಿಕ, ನೀನು ಸತ್ವೆನಿಸ್ಕೊಂಡಿರೋ ಅಯೋಗ್ಯ. ಹೆಚ್ಚಿಗೆ ಮಾತಾಡ್ಬೇಡ, ಹೊರಟೋಗು. ಕುಡುಕರಿಗೆ ಪುಂಡ ಪೋಕರಿಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ. ಆದ್ರೆ ನಿನ್ನಂತ ಅಯೋಗ್ಯರಿಗೆ ಜಾಗ ಇದೆ. ಊಟನೂ ಮಾಡಿದೆ, ಅವ್ರು ಮಲಗಿದ್ದಾರೆ. ಎಕ್ಸತ್ ಹೇಳಿದ್ದೀನಿ ಕುಡ್ದಾಗ ಕೇಳಬೇಡಿ ಅಂತ. ಏನಾದರೂ ಮಾಡ್ಕೊಳ್ಳಿ, ನಾನು ಊಟ ಮಾಡ್ತೀನಪ್ಪ. ನನಗೂ ಊಟ ಮಾಡೋಕ್ಕೂ ಮನಸ್ಸಾಗ್ತಿಲ್ಲ. ಪರಿಯದನ್ನು ಹೊಡೆದಕ್ಕೆ ನಿಲ್ಸೋಗಿ ಮಲಗಿದ್ದಾರೆ. ನಾನೇ ಎತ್ತಿ ಊಟ ಮಾಡಕ್ಕೆ ಹೇಳ. ಬೇಡ ಏನಾದರೂ ಮಾಡ್ಕೊಳ್ಳಿ, ನನ್ಗೆ ಜಾಗ ಬೇಕು. ಅಪ್ಪ ಅಪ್ಪ ಮಂಗ್ಲ, ಬೇಗ ನಿನ್ನ ಮನೆಗೆ ಹೋಗ್ಲೇಬೇಕಾ? ಕೂಗಿದ ಅಂದ್ರೆ ನಾನು ಹೋಗಕ್ಕಿಲ್ಲ ಅಂತಂದ್ರೆ ಅವನು ಸಿಟ್ಟಲ್ಲಿ ಹೋಗಿದ್ದಾನೆ. ಈಗ ಹೋಗು, ಮನೆಗೆ ಹೋಗು ನೀನು. ಅವ್ರು ನೋಡ್ಬೇಕಾ? ಗೊತ್ತಿಲ್ಲ, ಹೋಗು. ಮೊದಲು ಅಂತ ಹೇಳೋದು ಕೇಳು, ಮನೆಗೆ ಹೋಗು ನೀನು. ನಾಳೆ ಬೆಳಗ್ಗೆ ನನ್ನ ಕೆಲ್ಸಕ್ಕೆ ಹೆಂಗ್ ಬರ್ಲಿ? ಬರ್ಬೇಡ, 4 ದಿನ ರಜಾ ಹಾಕು, ಮನೇಲೇ ಇರು, ಹೋಗು. ನನ್ ಗಂಡ ಗೊತ್ತಾದ್ರೆ ಕೈ ಕಾಲು ಮುರ್ದಾಕ್ಬಿಡ್ತಾನೆ. ಅಯ್ಯೋ, ನಾನು ಊರಲ್ಲಿ ಇಲ್ಲ ಅಂತ ಹೇಳು, ಹೋಗು. ಅಯ್ಯೋ
ಅಯ್ಯೋ ಮುಂದಿನ ಬಾಗಿಲಿಂದ ಹೋಗ್ಬೇಡ, ಹಿತ್ತಲ ಬಾಗಿಲಿಂದ ಹೋಗು, ಅಲ್ಲಿ ಜನ ಓಡಾಡ್ತಿರ್ತಾರೆ. ಯಜಮಾನ್ರೆ ನಾನು ಹೋಗ್ಲೇಬೇಕಾ? ಹೋಗ್ಬೇಕೀಗ, ಹೋಗು. ಯಜಮಾನ್ರೆ ನಾನು ಹೋಗಕ್ಕಿಲ್ಲ ಅಂತ ಅದಿಗಪ್ಪ ನಿಂತವ್ರೆ, ನಾನು ಹೋಗೋದಿಲ್ಲ. ನಾನು ಇಲ್ಲೇ ಅಯ್ಯ, ಆ ಕುರುಡು ಸತೀಶನ ಹೋಗು, ಏನಾಗಲ್ಲ ನೋಡಿರೋದೆಲ್ಲ ಹೋಗೀಗ. ನಾನು ಹೋಗಕ್ಕಿಲ್ಲ, ನಾನು ಇಲ್ಲೇ ಇರ್ತೀನಿ. ಸರಿ ಇರುವಂತೆ, ಅವನು ಸಿಟ್ಟಲ್ಲಿದ್ದಾನೆ. ಒಂದು 4 ದಿನ ಅವ್ರಿಗೆಲ್ಲ ಸಮಾಧಾನ ಮಾಡಿ ವಿವರಿಸಿ ಹೇಳಿ ಅವ್ರನ್ನ ಒಪ್ಪಿಸ್ತೀನಿ. ಆಮೇಲೆ ನನ್ನ ಜೊತೆಲೇ ಇರುವಂತೆ, ಸರಿನಾ? ಈಗ ನೀವು ಈಗ ಹೆಂಗೂ ಅವ್ರಿಗೆ ಗೊತ್ತಾಗಿದೆ ತಾನೇ, ನಾನು ಹೋಗಕ್ಕಿಲ್ಲ, ನಾನು ಇಲ್ಲೇ. ಅದಕ್ಕೆ 4 ದಿನ ಟೈಮ್ ಬೇಕು ಅಂತ ಹೇಳ್ತಿರೋದು. ಹೋಗು. ನಾನು ಹೋಗಕ್ಕಿಲ್ಲ. ಒಳ್ಳೆ ಮಾತಿಂದ ಹೋದ್ರೆ ಸರಿ. ನಾನು ಹೋಗಕ್ಕಿಲ್ಲ. ಅಲ್ಲ, ಇವನು ಯಾಕೆ ಹೀಗಾದ? ತಾಯಿ ಇಲ್ಲದ ತಬ್ಬಲಿ ಅಂತ ತುಂಬಾ ತುಂಬಾ ಮುದ್ದಿನಿಂದ ಸಾಕು. ಈಗ ನನಗೆ ಎದುರಾಡ್ತಾನೆ, ಹೇಗಾಡ್ತಾನೆ, ವ್ಯಂಗ್ಯ ಚುಚ್ಚು ಮಾತುಗಳಿಂದ ಕೆಟ್ಟದಾಗಿ ಮಾತಾಡ್ತಾನೆ, ಬೈತಾನೆ, ಕೆಕ್ಕಸ್ಕೊಂಡು ನೋಡ್ತಾನೆ. ಹೊಡೆದೇ ಬಿಡ್ತಾನೇನೋ ಅನ್ನೋ ಭಯ. ಮುಖ ನೋಡ್ಲಿಕ್ಕೂ ಆಗ್ತಿಲ್ಲ. ಅಸಹ್ಯ ಇದು. ಎಷ್ಟು ದಿನದಿಂದ ನಡೀತಿದ್ಯೋ ಇದು. ನನಗೆ ಗೊತ್ತಾಗಿದ್ದು ಈಗ. ಗೊತ್ತಿಲ್ಲದೆ ನಡೀತಿದ್ರೆ ಸಹಜ ಅಂತಾದ್ರೂ ಅನ್ನಿಸ್ತಿತ್ತು. ಕಣ್ಣಾರೆ ಕಂಡಾಗ ಲಫಂಗತನ ಅನ್ಸ್ಬಿಡುತ್ತೆ. ಕಣ್ಣಿಗೆ ನೈತಿಕ ಪ್ರಜ್ಞೆ ಹೆಚ್ಚು. ಅವಳು ಸೇರ್ತಿದ್ದ ರೀತಿನೋ. ನಿನ್ನೆ ಆದದ್ದು ಎಂಥ ಘಟನೆ! ಅವನು ಮುಂದೆ ತಲೆ ಎತ್ತಿ ನಿಲ್ಲಲಾದಷ್ಟು ಕುಸಿದು ನನ್ನ ಬುದ್ಧಿಗೇನಾಗಿತ್ತು ಆಗ್ಲಿಲ್ಲ. ಆದರೆ ಈ ಲೌಡಿಗಾರ ಜ್ಞಾನ ಬೇಡವಾ? ಚಿಲಕ ಹಾಕಿ ಒಳಗೆ ಬರಬೇಕು ಅಂತ. ನಂದೇ ತಪ್ಪು. ಬಾಗ್ಲು ಬಡ್ದು ಹೊರಗೋಗ್ಬೇಕಿತ್ತು. ಅಮ್ಮ ಇದ್ದಾಗ್ಲೂ ಹೀಗೆ ಇದ್ರ ಇರಬಹುದು. ಇವ್ರನ್ನ ಸಾಚ ಅಂತ ನಾನೇನು ಅನ್ಕೊಂಡಿರಲಿಲ್ವಲ್ಲ. ಇವ್ರು ಬರೆದ ಕಥೆ ಒಂದರಲ್ಲಿ ಯುರೋಪಿನ ಗಲ್ಲಿ ಗಲ್ಲಿಯಲ್ಲಿ ಬಿಳಿ ಹೆಂಗಸರ ಎದೆ ನೋಡುವುದೇ ಮಜಾ ಅಂತ ಬರ್ತಿದ್ರಲ್ಲ. ಬರ್ತೀನಿ ಯಜಮಾನ್ರೆ ಅಂತ ಮುಂದಿನ ಬಾಗಿಲಿನಿಂದ ಹೋಗಿ ಹಿತ್ತಲ ಬಾಗಿಲಿನಿಂದ ನನ್ನ ರೂಮಿಗೆ ಬಂದು 5 ನಿಮಿಷ ಆಗಿರ್ಬೋದು ಅಷ್ಟೇ. ಹೊರ ಜಗತ್ತಿಗೆ ಸಂಪ್ರದಾಯಗಳ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ವೈಚಾರಿಕ ವಿಶ್ಲೇಷಣಾ ಭಾಷಣ ಹೊಡೆಯೋ ನನ್ನ ಅಪ್ಪ ಮನೆಯ ಹೆಂಗಸರನ್ನು ಒಡೆಯುತ್ತಿದ್ದರ ಬಗ್ಗೆ ನನಗೆ ಮೊದಲಿನಿಂದಲೂ ಕೋಪ. ಅವನ ಸಭ್ಯ ಮುಖದಲ್ಲಿ ಅದೆಷ್ಟು ವಿಕಾರ ರೇಖೆಗಳಿವೆ. ಅಸಹ್ಯದ ಕೆಲಸ. ಎದೆ ಮಟ್ಟ ಸೀರೆ ಎತ್ತಿ ಆಗ್ಲಿಲ್ಲೋದ. ಇವನಿಗಾದ್ರೂ ಪ್ರಜ್ಞೆ ಬೇಡವಾ? ಬಾಗಿಲನ್ನ ಬಡ್ದು ಒಳಗೆ ಬರಬೇಕು ಅಂತ. ಎರಡೇ ಕ್ಷಣ. ಅವನು ನನ್ನ ನೋಡುವುದಕ್ಕೂ ನನ್ನ ಕಣ್ಣು ಅವನನ್ನ ನೋಡುವುದಕ್ಕೂ ಇವಳು ಎತ್ತಿದ್ದ ಸೀರೆಯನ್ನ ಕೆಳಗಿಳಿಸಿಕೊಂಡು ಮನೆಯ ಹೆಂಗಸರಿಗೆ ನಯ ವಿನಯ ಸಭ್ಯತೆಯ ಪಾಠ ಮಾಡ್ತಾ ಹೊರಗಿನ ಹೆಂಗಸರನ್ನು ಹಸಿಬಿಸಿ ನೋಡ್ತಾ ಹೊರಗೆಲ್ಲ ಸಭ್ಯತೆಯ ಮುಖವಾಡ, ಒಳಗೆಲ್ಲ ಅಸಹ್ಯದ ಜಾಡು. ಅಲ್ಲ, ನಮ್ಮಿಬ್ಬರ ಸಂಬಂಧದ ಬಗ್ಗೆ ಇವನಿಗೆ ಮೊದಲೇ ಗೊತ್ತಿತ್ತ? ನೋಡ್ಬೇಕು ಅಂತಲೇ ಒಳಗೆ ಬಂದ. ಅದು ಗೊತ್ತು. ಅಸಹ್ಯ. ಇದು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ?
ಹಾಲು ಬಿಸಿ ಮಾಡಿಟ್ಟಿದ್ದೀನಿ ತಗೋ. ಹಾಲು ಬಿಸಿ ಮಾಡಿಟ್ಟಿದ್ದೀನಿ ತೊಗೊಂಡು ಕುಡಿ. ಅಷ್ಟರಲ್ಲೂ ಉಪ್ಪಿಟ್ಟು ಮಾಡ್ತೀನಿ. ನೋಡೋ, ನಿನಗೆ ಈ ಮನೆಯಲ್ಲಿ ಇರೋದಕ್ಕೆ ಕಷ್ಟ ಆದರೆ ಹೇಳಿಬಿಡು. ನಿನಗೆ ಸೇರಬೇಕಾದನ್ನು ಬರೆದು ಕೊಡ್ತೀನಿ. ನೀನು ಬೇರೆ ಇರ್ಬೋದು. ನಿನ್ನ ಮುಂದೆ ತಪ್ಪಿತಸ್ಥನಂತೆ ನನಗೆ ತಲೆ ತೆಗೆಸಿ ನಿಲ್ಲೋಕ್ಕಾಗೋದಿಲ್ಲ. ನಿನಗೂ ನನ್ನನ್ನು ಸಹಿಸ್ಕೊಳ್ಳೋದು ಕಷ್ಟ. ನೈತಿಕತೆ ಬಿಟ್ಟರು ಧೈರ್ಯವಾಗಿ ಬದುಕ್ಬೋದು ಅನ್ನೋದಕ್ಕೆ ಸಾಕ್ಷಿ ನೀನು. ನೈತಿಕತೆಯನ್ನು ದೈಹಿಕ ಸಂಬಂಧದ ಆಧಾರದಲ್ಲಿ ನೋಡೋ ನೀನು ಎಳಸು. ಹಾಗಾದ್ರೆ ನಿನ್ನ ಪ್ರಕಾರ ನೈತಿಕತೆ ಅಂದ್ರೇನು? ನನ್ನ ಪ್ರಕಾರ ಬಿಡು. ಜಗತ್ತಿನ ಪ್ರಕಾರ ನೈತಿಕತೆ ಅಂದರೆ ಏನು? ಉತ್ತರ ಇಲ್ಲ ಅಲ್ವಾ? ಪ್ರಾಮಾಣಿಕನಿಗೆ ನೈತಿಕತೆ ಅವಶ್ಯಕತೆ ಇದೆ, ಅಪ್ರಾಮಾಣಿಕನಿಗೆ ಯಾವುದ್ರ ಅವಶ್ಯಕತೆನೂ ಇಲ್ಲ. ಹೌದಾ? ಅಂದರೆ ಆಯ್ಕೆಗಳಿವೆ ಅಂತ ಆಯಿತು. ನಿನ್ನ ಆಯ್ಕೆ ಯಾವ್ದಿರುತ್ತೋ ಹಾಗೆ ಬದುಕ್ಬೋದು. ಪ್ರಾಮಾಣಿಕನಿಗೆ ಪಾಪನೇ ಕಾಡುತ್ತೆ, ಅಪ್ರಾಮಾಣಿಕನಿಗೆ ಯಾವುದೂ ಇರಲ್ಲ. 3 ಬಿಟ್ಟ ಖಂಡತನ ಅಷ್ಟೇ. ಓಹೋ, ನಾನು 3 ಬಿಟ್ಟವನು ಸರಿ. ಆದರೆ ನಿನ್ನ ಕುಡಿತ, ಸಿಗರೇಟು, ಚಟ, ಜೂಜು ಇವೆಲ್ಲ ನಿನಗೆ ಪ್ರಾಮಾಣಿಕವೋ? ನನ್ನ ಚಟ ನನ್ನ ದೇಹವನ್ನು ಮಾತ್ರ ಹಾಳು ಮಾಡುತ್ತೆ. ನಮ್ಮ ಸುಖಕ್ಕಾಗಿ ಬೇರೆಯವ್ರನ್ನ ಬಳಸ್ಕೊಳ್ಳೋದು ಪಾಪ, ತೊಟುಕತನ. ನಾನು ಯಾರನ್ನೋ ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಯಾವ ಬಾಯಲ್ಲಿ ಮಾತು ಹೇಳ್ತೀಯ? ಏನಾದ್ರು ಆಗ್ಲಿ, ನಾಳೆ ಇದ್ದವ್ರು ಕೆಲ್ಸಕ್ಕೆ ಬರೋದು ಬೇಡ ಅಷ್ಟೇ. ಯಾಕೆ? ಅಡಿಗೆ ಯಾರು ಮಾಡ್ತಾರೆ? ಅಮ್ಮ ಸತ್ತಾಗ್ಲೂ ನಿಮ್ಗೆ ಕಾಳಜಿ ಬರಲಿಲ್ವಲ್ಲ? ಅಯ್ಯೋ ಅಮ್ಮ ನಿನ್ನ ಅಮ್ಮ ಸತ್ತು ಏನೀಗ ನಾನು ಅವಳ ಜೊತೆ ಸಾಯ್ಬೇಕಿತ್ತ? ಗತಕಾಲದಲ್ಲೇ ಬದುಕಬೇಡ. ವರ್ತಮಾನವನ್ನು ಎದುರಿಸಲಾಗದ ನಿನ್ನಂಥ ಏಡಿಗಳು ಭೂತಕಾಲದ ವೃತ್ತಿಯಲ್ಲಿ ಮುಳುಗಿರ್ತಾರೆ. ನೀನು ಈ ಮೆಲೋಡ್ರಾಮನ ಸಾಕು ಮಾಡು. ನನಗೆ ಇಂಥ ಅಸಹ್ಯಗಳು ಬದುಕೋದಿಕ್ಕೆ ಆಗೋದಿಲ್ಲ. ಯಾವುದು ಅಸಹ್ಯ? ಬಿಡಿಸಿ ಹೇಳಿದಷ್ಟು ಅಸಹ್ಯ ಇನ್ನೂ ಹೆಚ್ಚಾಗುತ್ತೆ. ಓಹೋ, ನನ್ನ ದೈಹಿಕ ಸಮಾಧಾನ ನಿನ್ನ ನೆಮ್ಮದಿನ ಹಾಳು ಮಾಡುತ್ತೆ ಅನ್ನೋದಾದ್ರೆ ನೀನಿನ್ನೂ ಬೆಳೆದಿಲ್ಲ. ನೀನು ನನ್ನ ತಂದೆ. ಹೌದಾ? ಹಾಗಿದ್ರೆ ಈ ತಂದೆ ಬಗ್ಗೆ ನಿನಗೆ ಇನ್ನೂ ಗೌರವ, ಕಾಳಜಿಗಳು ಇವೆ ಅಂತ ಆಯ್ತು. ನನಗೆ ಕಾಳಜಿ ಇರೋದು ನಿನ್ ಮೇಲಲ್ಲ, ನಿನ್ ಮಗ ಅನ್ಸ್ಕೊಂಡು ಜೀವನದುದ್ದಕ್ಕೂ ಬಾಳ್ಬೇಕಲ್ಲ ಅದ್ರ ಬಗ್ಗೆ. ಅಯ್ಯ ಸಾಕು ಮಾಡೋ ನಿನ್ನ ಪುರಾಣನ. ನೋಡು, ಇದು ನನ್ನ ಜೀವನ. ನನಗಿಷ್ಟ ಬಂದ ಹಾಗೆ ಬದುಕ್ತೀನಿ. ಆದರೆ ನನ್ನ ಯಾವುದೇ ಆಸೆ ಆಮಿಷಗಳನ್ನು ನಿನ್ನ ಮೇಲೆ ಹೇರಿಲ್ಲ. ನನ್ನದ್ದು ಸುದ್ದಿಗೆ ನೀನು ಬರಬೇಡ, ನಿಂದ ಸುದ್ದಿಗೂ ನಾನು ಬರೋಲ್ಲ. ನೀನು ಯಾವತ್ತು ನನ್ನ ತಂದೆ ಆಗಿರಲೇ ಇಲ್ವಲ್ಲ. ಸಾಕು ನಿಲ್ಲಿಸು ಅಂತ ಹೇಳಿದ್ನಲ್ಲ. ಈಗ ನಿನ್ನ ನಿರ್ಧಾರ ಏನೇ ಹೇಳು. ಮನೇಲಿ ಇರ್ತೀಯೋ ಇಲ್ಲ ಬ್ಲಾಗ್ ಚಾಚ್ತೀನೋ? ಸಮಾಜ ನಿನ್ನ ಬುದ್ಧಿವಂತಿಕೆಯಿಂದ ಮೋಸ ಮಾಡ್ತಿದ್ಯಾ. ನಿನ್ನ ಕೆಟ್ಟ ಮುಖವನ್ನು ಮರೆಮಾಚ್ಕೊಂಡು ನೀನೊಬ್ಬ ದಾರ್ಶನಿಕ, ಸಭ್ಯ ಅಂತ ಪೋಸ್ಟ್ ಮಾಡ್ತಾ ಬಾಳ್ತಿದ್ಯಾ. ನಿನ್ನ ಕೆಟ್ಟ ಬದುಕು ನಿನ್ನ ಒಳ್ಳೆ ಕಲಾವಿದನಾಗಿ ಮಾಡಿಲ್ಲ. ನೀನು ಬುದ್ಧಿವಂತ, ಅದರಲ್ಲೂ ಕ್ರಿಮಿನಲ್ ಬುದ್ಧಿವಂತಿಕೆ. ಜನ ಏನ್ ಬಯಸ್ತಾರೆ, ಏನ್ ಬಯಸಲ್ಲ ಎಲ್ಲ ಚೆನ್ನಾಗಿ ಗೊತ್ತಿದೆ ನಿನ್ಗೆ. ಆದ್ರೆ ಒಂದ್ ಮಾತು ಹೇಳ್ತಿದ್ ಕೇಳಿಸ್ಕೋ, ನಿನ್ನ ರಾಶಿ ಪ್ರಶಸ್ತಿ ಪುಸ್ತಕಗಳ ಮೇಲಾಣೆ ನೀನೇನು ಅಲ್ಲ. ಯು ಆರ್ ನಥಿಂಗ್. ನೀನೊಬ್ಬ ಗೋಮುಖ ವ್ಯಾಘ್ರ. ತೆಗಿತೀನಿ ಒಂದ್ವರ್ಗಡೆ ಬರಲ್ಲ. ಯಾವಲ್ಲ ಅವನು 7 ಮುಡಿಗಿಟ್ಟಿರೋ ಬೋಲಿ ಮಗ ನನ್ನ ಹೆಂಡತಿ ಮೇಲೆ ಕೈ ಮಾಡಿರೋನು. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ರಾಜು ಜರಗ್ನಳ್ಳಿ ರಾಜು ಅಂದ್ರೆ ಇಡೀ ಟೇಷನ್ ನಡುತ್ತದೆ. ಹಲೋ ಮಿಸ್ಟರ್, ಯಾರೇ ನೀವು? ಸ್ವಲ್ಪ ಡಿಸೆನ್ಸ್ ಇರಲಿ. ಹಾ, ನಾನಾ ನಿಮ್ಮಪ್ಪ ಹೊಡೆದಾರಲ್ಲಪ್ಪ, ಮಂಗಳಗೌರಿ ಗಂಡ. ಲೇ, ನನ್ನ ಹೆಂಡತಿ ಮುಟ್ಟಕ್ಕೆ ಎಷ್ಟ ಧೈರ್ಯ? ಹೆಂಗ್ಲ ಹೊಡೆದ ನನ್ನ ಹೆಂಡತಿಗೆ? ನೋಡಿ, ಸುಮ್ಮನೆ ಇರ್ತೀರಾ ಇಲ್ಲ ಪೊಲೀಸರು ಫೋನ್ ಮಾಡ್ಲು? ಹಾ, ಮಾಡಲೇ ಪೊಲೀಸರ ಕಡಲೇ ಅವ್ರ ಅಪ್ಪಂಗೆ ಮಾಡು. ಎದ್ರ ಮಗನೇ ಅಲ್ಲ ನಾನು. ಮಡ್ಕಲೇ ಮಾಡು ಅಂತಷ್ಟೇ ಮಾಡ್ಬಿಡೋದ? ಮೊದಲು ನ್ಯಾಯ ತೀರ್ಮಾನ ಆಗ್ಲಿ. ನಿಮ್ಮಪ್ಪ ನನ್ನ ಹೆಂಡತಿ ಕೊಡ್ತಾರಲ್ಲ, ಅದೇ ನಾನು ನಿನ್ನ ಹೆಂಡತಿ ಕೊಡ್ತಿರೋ ಸುಮ್ಮನಿರ್ತಿದ್ದೀನಲ್ಲ. ನನ್ನ ಹೆಂಡತಿ ನನ್ಗಿನ್ನೂ ಮದುವೆನೇ ಆಗಿಲ್ಲ. ಏನು, ಇನ್ನೂ ಮದುವೆ ಆಗಿಲ್ವಾ? ಆಗೈತೆ ಅಂತ ತಿಳ್ಕೊಳ್ಳಲೇ. ಇರು, ಅದೇನು ಮಾತಾಡಿ ಕಳಿಸು, ನನಗೆ ಸ್ವಲ್ಪ ಕೆಲಸ ಇದೆ. ನಿಂತ್ಕೊಂಡು ನನ್ನ ಹೆಂಡತಿ ಮುಟ್ಟಕ್ಕೆ ಎಷ್ಟು ಧೈರ್ಯ? ನನ್ನ ಹೆಂಡತಿಗೆ ಹೆಂಗ ಬರ್ದೆ ನೀನು? ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು? ಹಾಂ, ಹೋಗಿ ಮಂಗಳೂರಿನ ಕರ್ಕೊಂಬ. ಆಮೇಲೆ ನೀನು ಅವಳ ಗಂಡನೋ ಇಲ್ವೋ ಅಂತ ಗೊತ್ತಾಗುತ್ತೆ. ನಾನು ಏನು ಗಂಡ ಅಂತ ಪ್ರೂವ್ ಮಾಡ್ಬೇಕಾ? ಫೋಟೋ ತರಿಸ್ಬೇಕಾ? ಲೇ, ಹಿಂಗೆಲ್ಲ ನಿಗ್ರಾದ್ರೆ
ನಮ್ಮ ಸಂಘವ್ರನ್ನ ಕರ್ಕೊಂಡ್ಬಂದು ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತು. ನಾನು ಮಾಡ್ತೀನಿ. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ. ನೋಡಿ ಏನಾಗಿದೆ ಅಂತ ಹೇಳಿ. ಸುಮ್ಮನೆ ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಹೆಂಗ್ ಊದ್ಕೊಳಕ ಗೊತ್ತಾ ನನ್ನ ಎತ್ತಿಕ್ಕೆನ್ನ. ಹಲೋ ಹಾ? ಹಲೋ ಏಯ್! ಹಲೋ ಮಡ್ಗ ಫೋನ್ ಮಡ್ಗು ಅಂತಂದೆ. ಹೆಂಗ್ ಊದ್ಕೊಳ್ಳೋದ ಗೊತ್ತಾ ನನ್ನ ಎತ್ತಿಕೆನ್ನ. ಹಂಗ್ ಮಾಡ್ದಲ್ಲ ನಿಮ್ಮ ಅಪ್ಪ. ದುಡ್ಡದ ಅಂತ ಏನ್ ಬೇಕಾದ್ರೂ ಮಾಡ್ಬೋದಾ? ಏನ್ ಕೊಟ್ಟಿಲ್ಲ ಸರ್ ಬನ್ನಿ ಸರ್, ಬಿಡಕೈನ. ಸರ್ ಕೂತ್ಕೊಳ್ಳಿ ಸರ್. ಸರ್ ನೋಡಿ ಸರ್, ಇದು ತಪ್ಪಾಗಿದೆ. ನಿಮ್ಗೇನು ನಪ್ಪ ಕ್ಷಮೆ ಕೇಳ್ಬೇಕಾನೆ. ಈಗಲೇ ನಿಮ್ಮ ಮನೆ ಮುಂದೆ ಕರ್ಕೊಂಡ್ಬಂದು ಕ್ಷಮೆ ಕೇಳಿಸ್ತೀನಿ. ನಿಮ್ಗೆ ಕೂಗಾಡೋದ್ರಿಂದ ಏನು ಪರಿಹಾರ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಇಂಥ ಜನರ ಮುಂದೆ ನಾನು ಕ್ಷಮೆ ಕೇಳೋದ ನೆವರ್. ಇಂಥ ಜನರ ಜೊತೆ ಮಲಗ್ಬೋದಾ? ಮಾನವರಿಗೆ ಪ್ರಶ್ನೆ ಇದು. ಬಾಯಿ ಮುಚ್ಕೊ ಕೂತ್ಕೊ ನೀನು. ಏಯ್ ಏನ್ರಲ್ಲ ಅದು ಅಪ್ಪ ಮಕ್ಕಳು ಗುಸ್ಗುಸಿ ಪಿಸ್ಪಿಸು. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತು. ನಮ್ ಸಂಘವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ಮ ಅಪ್ಪ ಮಕ್ಕಳು ನಡ ನಬ್ಬಿಸ್ತಿಲ್ಲ. ಸರ್ ಸರ್ ನಿಮ್ಮ ಹೆಸರೇನು? ಗಳಗಳಿಗೂ ಹೇಳ್ದಾರ ರಾಜು, ಜರಂಗನಹಳ್ಳಿ ರಾಜು. ರಾಜು ಸರ್, ರಾಜು ಸರ್ ಕೂತ್ಕೊಳ್ಳಿ, ಮೊದಲು ಕೂತ್ಕೊಳ್ಳಿ ಪ್ಲೀಸ್. ನೋಡಿ ಏನೋ ಸಣ್ಣ ಪುಟ್ಟ ತಪ್ಪಾಗಿದೆ, ಅದಕ್ಕೆಲ್ಲ ಇಷ್ಟು ಗಲಾಟೆ ಯಾಕೆ? ನಿಮ್ಗೇನು ನಪ್ಪ ಕ್ಷಮೆ ತಾನೆ, ಎಲ್ಲರ ಮುಂದೆ ಕ್ಷಮೆ ಕೇಳಿಸ್ತೀನಿ. ಬೇಕಾದ್ರೆ ಪರಿಹಾರ ಅಂತ ಒಂದಿಷ್ಟು ದುಡ್ಡು. ಇಲ್ಲ ನನ್ನ ಹೆಂಡತಿ ಹೊಡ್ತಿರೋದು ಸಣ್ಣ ಪುಟ್ಟ ತಪ್ಪೇನಿಲ್ಲ. ನಾನು ಸರಿ ಹೇಳ್ತೀನಲ್ಲ, ತಪ್ಪಾಗಿದೆ, ನಾನು ಸರಿ ಮಾಡ್ಕೊಳ್ಳೋಣ. ನಿಮ್ಗೇನು ಕ್ಷಮೆ ಕೇಳಬೇಕು, ಪರಿಹಾರ ಸಿಗ್ಬೇಕು ತಾನೆ? ಹ್ಞೂ ಅನ್ನಿ. ಇದನ್ನೆಲ್ಲ ನಿಗ್ರಾರ್ಥ ನಿಂತವನಲ್ಲ ನಿಮ್ಮ ಅಪ್ಪ ಬಗೊಳ್ಳಿ. ಏಯ್ ಹೋಗೋ ಇಲ್ಲಿಂದ. ಚಿರು ಕಳ್ಸೋನು ನಾಚೆ. ಹೋಗ್ಬೇಕೇನೋ? ರಾಜು ನಿನ್ಗೇನು ದುಡ್ಡು ಬೇಕು ತಾನೆ? ಎಷ್ಟು ಬೇಕು ಅಂತ ಹೇಳು. ಸುಮ್ಮನೆ ಹಿಂಗೆಲ್ಲ ಆಡಿದ್ರೆ ಏನು ಸಿಗಲ್ಲ, ಹೇಳ್ತಿದ್ವಿ ನೋಡು. ಇನ್ಮೇಲಿಂದ ನನ್ನ ಹೆಂಡತಿ ನಿಮ್ಮ ಮನೆ ಕೆಲ್ಸಕ್ಕೆ ಬರಲ್ಲ. 1-2 ಲಕ್ಷ ಕೊಡಿ ಕೈಗೆ ಕ್ಯಾಶು. ಕಡಿಮೆ ಆಗ್ಲಿಲ್ವಾ? ಒಂದು 20,000 ಕೊಡ್ತೀವಿ, 2 ತಿಂಗಳು ಸಂಬಳ ತಗೊಂಡು ಹೋಗ್ತಾ ಇರೋ. ಏನ್ರಲ್ಲ ಜುಜ್ಬಿ 20,000 ಏನ್ ಚಿಲ್ಡ್ರೆ ವ್ಯಾಪಾರ ಮಾಡ್ತಿದ್ರಲ್ಲ? ಚಿಲ್ಡ್ರೆ ನನ್ನ ಮಕ್ಕಳಲ್ಲಿ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತು. ನಾನು ಮಾಡೇ ಮಾಡ್ತೀನಿ. ನಿಮ್ಮ ಅಪ್ಪ ಮಕ್ಕಳು ಮಾನೇ ಮರಿದಿ ಕಳಿಲಿಲ್ಲ. ಲೇ ಬರ್ತೀನಿ ಕಣ್ರಲ್ಲ. ಏಯ್ ಬಾಯ್ ಬಿಟ್ಕೊಂಡು ಹೋಗೋ. ಅದೇನ್ ಮಾಡ್ಕೊ ಹೋಗೋ. ಒಂದು ನಯಾ ಪೈಸವನ್ನು ಕೊಡಲ್ಲ, ಹೋಗು. ಲಕ್ಷ ಅಂತೆ ಲಕ್ಷ. ಲೋಫರ್, ನಿನ್ನ ಹಿಸ್ಟ್ರಿ ಪೂರ್ತಿ ನನಗೆ ಗೊತ್ತು. ಸುಮ್ಮನೆ ಇರೋ ನೀನು. ನೀನು ಬಾ ಬಂದಿನ ಹೇಳ್ತೀನ. ನೀನು ಬಸ್ರು ಮಾಡಿರೋದು ಗೊತ್ತು. ಮಂಗಳಾನೆ ಎಲ್ಲನೂ ಹೇಳಿದಾಳೆ. ಹೆಚ್ಚಿಗೆ ಮಾತಾಡಿದೆ. ಈಗ ನಾನು ಕೂಡ ದುಡ್ಡು ತೊಗೊಂಡು ಹೋದ್ಯೋ ಸರಿ, ಇಲ್ಲ ಅಂದರೆ ನೀನು ಬಾ ಮೈದನ್ನು ಅವ್ನ ಹೆಂಡ್ತಿನೂ ಕರೆಸ್ತೀನಿ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿಸ್ತೀನಿ. ಯಾಕೆ ಬೇವರ್ಸಿನಿ ಹೇಳಿದ್ದೆ? ಬಾಯ್ ಮುಚ್ಕೊಂಡು ನಿಂತ್ಕೋ ಮಗನೇ. ನನಗೆ ಪೊಲೀಸ್ ಕಮಿಷನರ್ ತನಕ ಗೊತ್ತು. ನಿನ್ನ ಮೇಲಿರೋ ಸಣ್ಣ ಪುಟ್ಟ ಕೇಸ್ಗಳನ್ನೆಲ್ಲ ಹೊರಗೆ ತೆಗೆಸ್ತೀನಿ. ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕು, ಹಾಗೆ ಮಾಡಿಬಿಡ್ತೀನಿ. ನಿನ್ನಂಥವನ್ನದು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಸುತ್ತಮುತ್ತ ಇರೋ ಬಡಾವಣೆಗಳ ಡ್ರೈನೇಜ್ ಮುಚ್ಚಳ ಕದಿಯೋದು, ಟ್ರೈನ್ ಹೋಗ್ಬೇಕಾದ್ರೆ ಕಾದಿದ್ದು ಮೊಬೈಲ್ ಕದಿಯೋದು, ಮಾರೋದು, ಕುಡಿಯೋದು, ಮನೆಗೆ ಬಂದು ಹೆಂಡತಿ ಗೋಳು. ಮಗನೇ, ನಾನು ಹೇಳ್ತಾ ಇದ್ದೀನಿ ಕೊನೆಯದಾಗಿ, ಈಗ ಬಾಯಿ ಮುಚ್ಕೊಂಡು ಹೋದ್ಯೋ ಸರಿ, ಇಲ್ಲ ಅಂತಂದರೆ ಪೊಲೀಸ್ರಿಗೆ ಹೇಳಿ ನಿನ್ನ ನಡ ಮುಗಿಸ್ಬಿಡ್ತೀನಿ. ಹುಷಾರ್. ಹಾಂ, ಹಂಗೆ ಬಾ ದಾರಿಗೆ. ಈಗ ಸಂಜೆ 5 ಗಂಟೆಗೆ ಬಾ. 1 ಲಕ್ಷ ಕೊಡ್ತೀನಿ. ಅದನ್ನು ತಗೊಂಡು ಈ ಊರನ್ನೇ ಬಿಟ್ಟು ಹೋಗಬೇಕು. ಎಲ್ಲ ಬೇಡ ಸರ್, ಹೇಳ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿರ್ತಿತ್ತು. ಕೇಳಬೇಕು, 2 ಲಕ್ಷ ಬೇಕೋ ಕೇಳ್ಕೊ. ಆಮೇಲೆ ಇನ್ನೊಂದು, ನೀನು ಹೆಂಡತಿಗೆ ಯಾಕೆ ಹೊಡೆದೆ ಅಂತ ಕೇಳ್ತಿದ್ಯಲ್ವಾ? ಸಾಕು, ಸುಮ್ಮನಿರು. ಹೇಳ್ತೀನಿ ನೀನು ಸುಮ್ಮನೆ. ಯಾಕೆಂತಂದರೆ ನಿನ್ನ ಹೆಂಡತಿ ಮನೆ ಕೆಲಸದ ಜೊತೆಗೆ ನನ್ನ ಮಗನಿಗೆ ಸೆರಗಾಸ್ತಿದ್ದಾಳೆ, ಅದಕ್ಕೆ ಹೊಡೆದೆ. ಸುಮ್ಮನೆ ಈಗ ಹೋಗು. ಸಂಜೆ 5 ಗಂಟೆಗೆ ಬಾ. ರಾಜು ನಿಜ ನಾನಲ್ಲ, ನಮ್ಮಪ್ಪ ಹೆಂಡತಿ ನಮ್ಮಪ್ಪ. ರಾಜು ನಾನೆಲ್ಲ ಅರ್ಥ ಮಾಡ್ಕೋ. ರಾಜು ಅಯೋಗ್ಯ. ರಾಜು 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 ನಾನಲ್ಲ ರಾಜು.
ದಕ್ಷಿಣ ಎಲ್ಲಿದೆಯಾ? ಹಾಂ, ನಾನೇ. ಮನೇಲಿದೆಯಾ? ಅಲ್ಲಿ ನಿನ್ನ ಅಕ್ಕಪಕ್ಕ ಯಾರು ಇಲ್ಲ ತಾನೆ? ಸರಿ ಸರಿ, ಈಗ ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ತಕ್ಷಣ ಇವಾಗ ನೀನು ಮನೇಲಿರ್ಬೇಡ, ಮನೆ ಬಿಟ್ಟು ಎಲ್ಲಿಗಾದ್ರೂ ಹೋಗ್ಬಿಡು. ಹಾಂ, ನಿಮ್ಮ ಅಪ್ಪನ ಮನೆಗೆ ಹೊರಟೋಗು. ಯಾಕೆ ಅಂತಂದರೆ ಅದು ನಿನ್ನ ಗಂಟ ಇಲ್ಲಿಗೆ ಬಂದಿದ್ದ, ನಮ್ಮಿಬ್ಬರ ಸಂಬಂಧ ಎಲ್ಲ ಅವನಿಗೆ ಗೊತ್ತಾಗೋಗಿದೆ. ಕುಡ್ಕೊಂಬಂದು ಜಗಳ ಮಾಡ್ದ. ನಾನು ದುಡ್ಡು ಕೊಡ್ತೀನಿ ಅಂತ ಸಮಾಧಾನ ಮಾಡಿ ಹೇಳಿ ಕಳಿಸಿದ್ದೀನಿ. ಮನೆಗೆ ಬಂದು ನಿನಗೆ ಹೊಡೆದು ಬಿಡ್ದು ಮಾಡ್ತಾನೆ. ಅದಕ್ಕೆ ನೀನು ಈಗಲೇ ಮನೆ ಬಿಟ್ಟು ಹೋಗ್ಬಿಡು. ಅಯ್ಯೋ ಆಯಿತು ಮಾರಾಯ್ತು, ಅಳಬೇಡ. 4 ದಿನ ಅಷ್ಟೇ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ವಾಪಸ್ ಬಂದಮೇಲೆ ನನ್ನ ಜೊತೆಲೇ ಇರುವಂತೆ. ಹಾಂ, ಸರಿ ಸರಿ, ದುಡ್ಡನ್ನು ನಿನ್ಗೂ ಕಳಿಸ್ತೀನಿ. ಆಯ್ತು. ಇಷ್ಟು ಕೆಳಮಟ್ಟಿಗೆ ಕಿಳಿಕೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನನ್ನು ನಾನು ಬದುಕಿಸ್ಕೋಬೇಕು. ಅದಕ್ಕೆ ಬೇರೆ ಬದುಕನ್ನ ಕೊಂಡ್ಬಿಡ್ತೀಯ? ಸಮಯ ಸಂದರ್ಭ ಬಂದರೆ ಮಾಡಬೇಕಲ್ಲ. ನಾನೇ ದ್ರೋಹ ಮಾಡಿದ್ದೀನಿ ನಿಮಗೆ. ಮಗನ ಗೌರವನ ನೀನು ಯಾರ ಜಗ್ತೀಯ? ಮಗನಿಗಾಗಿ ಎಲ್ಲವನ್ನು ತ್ಯಾಗ ಮಾಡೋ ಜನರ ಬಗ್ಗೆ ಕೇಳಿದ್ದೆ. ಬೆನ್ನಿ ದೂರಿ ಹಾಕುವ ಮಕ್ಕಳು ಇದ್ರೆಷ್ಟು ಹೋದ್ರೆಷ್ಟು. ಚೂರಿ ಹಾಕಿದ್ಯಾರು? ನಿನ್ನ ಜೊತೆ ಯಾರಿರ್ತಾರೆ? ಬೀದಿ ಹೆಣ ಹೋಗ್ತೀಯ ನೀನು. ನನಗೂ ಆತ್ಮಗೌರವ ಇದೆ. ಇಷ್ಟು ದಿನ ಅಪ್ಪನ ಸಂಬಂಧಕ್ಕಾಗಿ, ಕರುಳು ಸಂಬಂಧಕ್ಕಾಗಿ ಸಹಿಸ್ಕೊಂಡಿದ್ದೆ. ಇಲ್ಲ ಇಲ್ಲ, ನಿನ್ನ ಸಾಧ್ಯ ಇಲ್ಲ. ನಿನ್ನಿಂದ ಯಾವುದು ಸಾಧ್ಯ ಇಲ್ಲ. ಪ್ರಭು ದೇವರ ಮನಿ ಅವರ ಮಗ ಅನ್ನುವ ಹೆಸರಿನಿಂದ ಆಚೆಗೆ ನೀನು ಏನೇನೂ ಅಲ್ಲ. ಯು ಆರ್ ನಥಿಂಗ್. ಅದು ನನಗೆ ಗೊತ್ತು. ಆದ್ರೆ ನೀನೇನು ಅಲ್ಲ ಅನ್ನೋದು ನೀನು ಗೊತ್ತಿಲ್ಲ. ನೀನು ಗೊತ್ತಿಲ್ಲ ಅನ್ನೋದು ನೀನು ಗೊತ್ತಿಲ್ಲ. ಕಂದ, ಬದುಕು ನಿನ್ನ ವಿವರಣೆಗೆ ನಿಲ್ಲುವಂಥದ್ದಲ್ಲ. ನಿನಗೆ ಅಸ್ತಿತ್ವವೂ ಇಲ್ಲ, ಲೋಕಜ್ಞಾನವೂ ಇಲ್ಲ. ನಿನ್ನಂತ ಅಸ್ತಿತ್ವ ಹಿಡ್ಕೊಂಡು ಬದುಕೋದ್ಕಿಂತ ಸಾಯೋದೇ ಮೇಲು. ಪಲಾಯನವಾದಿ ನಾನ ನೀನ? ಗೆದ್ದಿದ್ಯಾ ಮೇರಿ? ನಿನ್ನ ಬಂಡವಾಳವನ್ನ ನನ್ನ ಶಕ್ತಿ ಮೀರಿ ಬಿಚ್ಚಿಡ್ತೀನಿ. ಮೇಲಲ್ಲ, ಇರುವಾಗಲೇ ಇವತ್ತಿನ ಘಟನೆಯಿಂದ ಹಿಡಿದು ಅಮ್ಮನ ಎದೆಗೆ ಬ್ಲೇಡಿನಿಂದ ಕುಯ್ದಿದ್ದು, ಬಿಯರ್ ಬಾಟಲಲ್ಲಿ ಹೊಡೆದಿದ್ದು, ನನ್ನ ಮೃಗತ್ವವನ್ನು ಬಡಿತೀನಿ, ಲೋಕ ಮುಂದೆ ಬಿಚ್ಚಿರ್ತೀನಿ. ಅದೆಲ್ಲ ನೀನು ಕಣ್ಣಿಗೆ ಬಂದು ಕುಣಿಬೇಕು. ನರಳಿ 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 ಸಾಯ್ಬೇಕು. ಜನ ಎಲ್ಲ ಚೀತು ಅಂತ ಉಗ್ಗಿಬೇಕು. ಯಾರು ನಿನ್ನ ಕನ್ಯ ಮೇಧಾವಿ ಅಂತಿದ್ದಾರೋ ಅವರೆಲ್ಲ ನಿನ್ನ ನಾಯಿ ಹಾಕ್ಬೇಕು. ನಿನ್ನ ಕ್ರೌರ್ಯದಾರ ಅವರನ್ನ ಪ್ರತಿ ಮಾಧ್ಯಮದಲ್ಲೂ ಆಡಬೇಕು. ವ್ಯಕ್ತಿ ಲೇಖಕ ಅಷ್ಟೇ ಅಲ್ಲ, ಅಯೋಗ್ಯ, ಕ್ರೂರಿ, ಹೋಮುಖ, ಬ್ಯಾಗ್ನೂ ಸಾಬೀತಾಗಬೇಕು. ಮಾಡ್ತೀನಿ. ಸುತ್ತಮುತ್ತಲಿನ ಜನ ಎಲ್ಲ ಆಶ್ಚರ್ಯ ಪಡಬೇಕು, ಅಸಹ್ಯ ಪಡಬೇಕು. ಹಾಗೆ ಮಾಡ್ತೀನಿ. ನನ್ನ ಭೌತಿಕವಾಗಿ ಕೊಲ್ದೆ ನಾನು ಬಿಡೋದಿಲ್ಲ. ನನ್ನ ಅಮ್ಮನ ಹಣೆ, I am gonna kill you. I am gonna kill you. ಬಿಡ, ಬಿಡ. ಮಗನೇ, ನೀನು